आप सभी अभी योग की ಓಂ स्थिति ಶಾಂತಿ. ಯೋಗದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ರ. ಯೋಗ ಬಡ್ಡಿ ಆರಂಭ ಆಗಿದೆ. ಬಾಬಾ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ನಡೀತಾ ತಿರುಗಾಡ್ತಾ ಯೋಗದ ಬಡ್ಡಿಯಲ್ಲೇ ಇರಿ. ಯಾಕೆಂದ್ರೆ ಮಾಯೆಗೆ ಬರೋ ಚಾನ್ಸ್ ನಡೀತಾ ತಿರುಗಾಡ್ತಾ ಕರ್ಮ ಮಾಡ್ತಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಮಾಯೆಗೆ ಚಾನ್ಸ್ ಯಾವಾಗ ಸಿಗತ್ತೆ ಅಂದ್ರೆ ಈ ಕರ್ಮ ಮಾಡ್ಬೇಕಾದ್ರೆ. ಆದ್ರಿಂದ ಬಾಬಾ ಹೇಳ್ತಾರೆ, ಯಾವಾಗ ನೀವು ಕುತ್ಕೊಂಡು ಯೋಗ ಮಾಡ್ತೀರಾ ಆ ಸಮಯದಲ್ಲಷ್ಟೇ ಯೋಗಿ ಅಲ್ಲ ನಾವು. ಬಹಳ ಚೆನ್ನಾಗಿ ಯೋಗ ಮಾಡಿದ್ವಿ, ಬಹಳ ಚೆನ್ನಾಗಿ ಅನುಭವ ಮಾಡಿದ್ವಿ ಕೂತಾಗ. ಆದ್ರೆ ನಡೀತಾ ತಿರ್ಗಾಡ್ತಾ ಸಮಸ್ಯೆಗಳು ಬಂದಾಗ ಯೋಗ ಮರ್ತೋಗ್ಬಿಡೋದು ಇದಾಗ್ಬಾರ್ದು. ಯಾಕೆಂದ್ರೆ ನಮ್ಮ ಚಾಲೆಂಜೇ ಆಗಿದೆ, ನಾವು ಯೋಗಿ ಜೀವನದವರಾಗಿದ್ದೀವಿ. ಯೋಗ ಜೋಡಿಸುವಂತಹ ಯೋಗ ಮಾಡುವಂತಹ ಯೋಗಿ ಅಲ್ಲ, ಆದ್ರೆ ಯೋಗಿ ಜೀವನದವರು. ಸೊ ಜೀವನ 2 ಗಂಟೆ ಅಥವಾ 8 ಗಂಟೆ ಜೀವನ ಆಗಿರಲ್ಲ. ಜೀವನ ನಡೀತಾ ತಿರ್ಗಾಡ್ತಾ ಮಲಗ್ತಾ ತಿಂತಾ ಏನೆಲ್ಲ ಮಾಡ್ತಿದೀವಿ ಇದೆಲ್ಲ ಜೀವನ. ಸೊ ನಮ್ದು ಜೀವನ ಯೋಗಿ ಜೀವನ ಆಗಿದೆ. ಜೀವನ ಅಂದ್ರೇನೆ ನಿರಂತರ. ಅದೇ ರೀತಿಯಲ್ಲಿ ಬಾಬಾ ಅವ್ರು ಹೇಳ್ತಾರೆ, ಯೋಗದಲ್ಲಿ ಪರ್ಸೆಂಟೇಜಿನ ವ್ಯತ್ಯಾಸ ಇರ್ಬೋದು. ತಿಳ್ಕೊಳ್ಳಿ, ನೀವು ಕುತ್ಕೊಂಡಿದ್ದೀರಾ, ಬಾಕಿ ಏನೂ ಕೆಲ್ಸ ಇಲ್ಲ, ಒಂದೇ ಯೋಗ ಮಾಡ್ಬೇಕು ಅಂದಾಗ ಪವರ್ಫುಲ್ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೋದು. ಕೆಲ್ಸ ಕಾರ್ಯ ಮಾಡ್ತಾ 2 ಕಡೆ ಬುದ್ಧಿಯನ್ನು ತೊಡಗಿಸ್ಬೇಕಾಗುತ್ತೆ. ಕೆಲ್ಸದಲ್ಲೂ ತೊಡಗಿಸ್ಬೇಕು, ಬಾಬಾ ಅವ್ರ ಜೊತೆನು. ಅದರಲ್ಲಿ ಪರ್ಸೆಂಟೇಜಿನ ವ್ಯತ್ಯಾಸ ಇರುತ್ತೆ. ಆದ್ರೆ ಯೋಗ ಆಗದೇ ಇಲ್ಲ ಅಥವಾ ಯೋಗ ಮಾಡದೇ ಇಲ್ಲ, ಸೋಲ್ ಕಾನ್ಶಿಯಸ್ ಅಥವಾ ಪರಮಾತ್ಮನ ಕಾನ್ಶಿಯಸ್ ಬದಲಾಗಿ ಆಕ್ಷನ್ ಕಾನ್ಶಿಯಸ್ ಅಥವಾ ಕರ್ಮ ಕಾನ್ಶಿಯಸ್, ಇದು ಬಾಬಾ ಹೇಳ್ತಾರೆ ಇರಬಾರ್ದು. ಏಕೆ ಅಂದ್ರೆ ಬಹಳಷ್ಟು ನೋಡ್ದಾಗ ಯಾವಾಗ ನಾವು ಕರ್ಮದಲ್ಲಿ ಬರ್ತೀವಿ, ಬೇರೆ ಕೆಟ್ಟ ಸಂಕಲ್ಪಗಳು ಬರಲ್ಲ. ಆದ್ರೆ ಏನ್ ಕೆಲ್ಸ ಮಾಡ್ತೀವಿ ಅದರ ಆಕ್ಷನ್ ಕಾನ್ಶಿಯಸ್ ಜಾಸ್ತಿ ಇರುತ್ತೆ. ಸೊ ಬಾಬಾ ಅವ್ರು ಹೇಳ್ತಾರೆ, ಆಕ್ಷನ್ ಏನಿದೆ, ಕರ್ಮ ಏನಿದೆ ಅದನ್ನ ಮಾಡ್ಲೇಬೇಕು. ಮಲ್ಗೋದಿರ್ಬೋದು, ಯೋಗದಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಆಕ್ಷನ್ನೇ ಅಲ್ವಾ. ಇದು ಇಲ್ದೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಕರ್ಮ ಮಾಡ್ತಾ ಆ ಕರ್ಮನು ಶ್ರೇಷ್ಠ ಯಾವಾಗ ಆಗತ್ತೆ ಅಂದ್ರೆ ಯಾವಾಗ ನಮ್ ನೆನ್ಪು ಶ್ರೇಷ್ಠವಾಗಿರುತ್ತೆ. ನಮ್ ನೆನ್ಪು ಬಲಹೀನ ಆಗಿದ್ದಾಗ ನಾವು ಕರ್ಮದ ಫಲ ನಮ್ಗೇನ್ ಸಿಗ್ಬೇಕಾಗಿದೆ ಅದು ಸಹಜ ಆಗ್ಬೇಕಾಗಿದೆ, ಅಥವಾ ನಮ್ಗೇನ್ ಸಫಲತೆ ಸಿಗ್ಬೇಕಾಗಿದೆ, ಸುಸ್ತಾಗ್ಬಾರ್ದು ಕರ್ಮ ಮಾಡ್ತಾ. ಯಾವಾಗ ಆಗತ್ತೆ ಅಂದ್ರೆ ಯಾವಾಗ ನಾವು ಬಾಬಾ ಅವ್ರನ್ನ ನಮ್ ಜೊತೆ ಇಟ್ಕೊಳ್ತೀವಿ. ನಾವು ಹೇಳ್ತೀವಿ ಬಾಬಾ ಮತ್ತೆ ನಾವು ಕಂಬೈನ್ಡ್ ಆಗಿದ್ದೀವಿ ಅಂತ. ಕಂಬೈನ್ಡ್ ಏನಾಗಿದ್ದೀವಿ, ಬಾಬಾ ಹೇಳ್ತಾರೆ
ಯಾವಾಗ ನಾನ್ ಕಂಬೈನ್ಡ್ ಆಗಿರ್ತೀನಿ, ಕಂಬೈನ್ಡಿನ ಕಂಬೈನ್ಡ್ ಅಂದ್ರೇನೆ ಜೊತೆಗೂಡಿರೋದು, ಅದ್ ಸಪರೇಟ್ ಆಗಕ್ಕಾಗಲ್ಲ. ಯಾವಾಗ ನಾನ್ ಕಂಬೈನ್ಡ್ ಆಗಿರ್ತೀನಿ ಅಂದಾಗ ಕರ್ಮ ಮಾಡ್ತಾ ಇನ್ನೂ ಬಾಬಾವ್ರ ಜೊತೆನ ತಗೋಬೇಕು, ನಾವು ಅನುಭವ ಮಾಡ್ಬೇಕು, ಸಹಯೋಗ ತಗೋಬೇಕು. ಒಬ್ರು ಕೆಲ್ಸ ಮಾಡ್ತಿದ್ದಾರೆ, ಇಬ್ರು ಸೇರಿ ಕೆಲ್ಸ ಮಾಡಿದ್ರೆ ಆಗ ಒಬ್ರಿಬ್ಬರ ಸಹಯೋಗದಿಂದ ಅದು ಇನ್ನೂ ಈಸಿ ಆಗ್ಬಿಡುತ್ತೆ, ಮತ್ತೆ ಆ ಕೆಲ್ಸ ಚೆನ್ನಾಗೂ ಆಗತ್ತೆ. ಬಾಬಾ ಹೇಳ್ತಾರೆ, ಕರ್ಮ ಯಾವಾಗ ನೀವ್ ಮಾಡ್ತೀರಾ ತೋ ಏಕ್ದಮ್ ಈ ರೀತಿ ಕರ್ಮ ಕಾನ್ಶಿಯಸ್ ಆಗ್ಬಿಡ್ತೀರಾ, ನನ್ನನ್ನು ಮರ್ತೋಗ್ಬಿಡ್ತೀರಾ. ನಾನ್ ಕಂಬೈನ್ಡ್ ಆಗಿರ್ತೀನಿ ಆದ್ರೂ ಕರ್ಮ ಕಾನ್ಶಿಯಸ್ ಇಷ್ಟ ಆಗ್ಬಿಟ್ಟಿರ್ತೀರಾ, ನನ್ನ ನೋಡೋದೇ ಇಲ್ಲ, ನನ್ ಸಹಯೋಗ ತಗೊಳ್ಳೋದು ಇಲ್ಲ. ನಾ ಕೊಡ್ಲಿಕ್ಕೆ ರೆಡಿ ಇರ್ತೀನಿ, ಆದ್ರೆ ನೀವು ತಗೊಳ್ಳೋದಿಲ್ಲ. ಇಷ್ಟು ಬ್ಯುಸಿ ಆಗ್ಬಿಡ್ತೀರಾ, ನನ್ನಿಂದ ಸಹಯೋಗನೇ ತಗೊಳಲ್ಲ. ಆಮೇಲೆ ಏನಾಗತ್ತೆ, ಅಂತ ಸಮಯದಲ್ಲಿ ಭಾರಿ ಆಗ್ಬಿಡ್ತೀವಿ, ಬಹಳ ಕೆಲ್ಸ ಬರುತ್ತೆ. ಆಗ ಆಕ್ಷನ್ ಕಾನ್ಶಿಯಸ್ ಆಗಿರೋ ಕಾರಣ, ಶಿವ್ ಬಾಬಾ ಅವ್ರ ನೆನ್ಪ್ ಕಮ್ಮಿ ಇರೋ ಕಾರಣ ಬಹಳ ಸುಸ್ತುನು ಆಗತ್ತೆ. ಮತ್ತೆ ಸುಸ್ತಿನ ಕಾರಣ ಒಂದು ಇರಿಟೇಷನ್ ಬಂದ್ಬಿಡತ್ತೆ. ಬಹಳ ಸುಸ್ತಾಗಿರ್ತಾನಲ್ಲ, ಆಗ ಇರಿಟೇಟ್ ಆಗ್ತಾರೆ. ಯಾರಾದ್ರೂ ಬಂದ್ರೆ ಅವ್ರು ಹೇಳ್ತಾರೆ, ಏನ್ ಬಿಡಿ ಅಲ್ಲ, ನನ್ನ ಹತ್ರ ಏನ್ ಮಾತಾಡ್ತೀರಾ ಅಂತ ಬಹಳ ಚಿಡ್ ಆಗ್ಬಿಡ್ತಾರೆ. ಅದಕ್ಕೆ ಕ್ರೋಧದ ಅಂಶ ಅಂತ ಹೇಳ್ತಾರೆ. ಕ್ರೋಧದಿಂದ ಬೇಸತ್ತಿರ್ತಾರೆ. ಇದ್ ಯಾಕ್ ಮಾಡ್ತೀವಿ, ಮತ್ತೆ ಯುದ್ಧ ಮಾಡ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ ಹಿಂಗ ಆಗ್ಬಾರ್ದು, ಇದೇನಿಕ್ ಬಂತು ಅಂತ ಮತ್ತೆ ಅದನ್ನ ಓಡ್ಸಕ್ ಶುರು ಮಾಡ್ತೀವಿ. ಸೊ ಬಾಬಾ ಹೇಳ್ತಾರೆ, ಯೋಗದ ಬದಲಾಗಿ ನೀವು ಯೋಧರಿ ಆಗ್ತೀರಾ, ಯುದ್ಧ ಏನಕ್ ಮಾಡ್ತೀರಾ ಅಂತ. ಸೊ ಯೋಧರಾಗ್ಬೇಡಿ, ಯುದ್ಧ ಮಾಡುವಂತಹ ಯೋಗಿಗಳಾಗಿ ಅಂತ ಹೇಳ್ತಾರೆ, ಸಹಜ ಯೋಗಿಗಳಾಗಿ ಅಂತ ಹೇಳ್ತಾರೆ ಬಾಬಾ. ಸಹಜ ಯೋಗಿಯ ಅರ್ಥನೇ ಆಗಿದೆ ಬಾಬಾ ಅವರ ಜೊತೆಯ ಲಾಭವನ್ನ ಪಡೆಯೋದು. ನಮ್ಮಲ್ಲಿ ತಾಕತ್ ಇಲ್ದೆ ಇರ್ಬೋದು, ಭಗವಂತ ನಮ್ಗೆ ಆಫರ್ ಮಾಡ್ತಿದ್ದಾರೆ, ನಾನ್ ನಿಮ್ ಜೊತೆ ಕೊಡ್ಲಿಕ್ಕೆ ಬಂಧಿತ ಆಗಿದ್ದೀನಿ ಅಂತ. ಭಗವಂತನ ಆಫರ್ ಏನಿದೆ, ಭಗವಂತ ನಮ್ಗೆ ಜೊತೆ ಕೊಡ್ತಾರೆ ಅಂದ್ರೆ ಸರ್ವಶಕ್ತಿವಂತ ತಂದೆ, ಬಾಕಿ ಇನ್ಯಾರ್ ನಮ್ಗೆ ಜೊತೆ ಕೊಡ್ತಾರೆ. ಆದ್ರಿಂದ ಎಲ್ಲ ಕೆಲ್ಸ ಸಹಜ ಯಾಕಾಗಲ್ಲ, ಕಷ್ಟ ಯಾಕಾಗತ್ತೆ. ನಾನ್ ಬಲಹೀನ ಇರ್ಬೋದು, ಆದ್ರೆ ಬಾಬಾ ಅಂತೂ ಸರ್ವಶಕ್ತಿವಾನ್ ಅಲ್ವಾ. ಸೊ ಅವ್ರ ಜೊತೆಯಿಂದ ನಾವು ಸಹಜ ಯೋಗಿ ಯಾಕಾಗ್ಬಾರ್ದು. ಬಾಬಾ ಅವರು ಹಿಂದಿನ ಗ್ರೂಪದಲ್ಲೂ ನಾನ್ ಹೇಳಿದ್ದೆ, ಸ್ವಲ್ಪ ಸಮಯದ ಹಿಂದೆ ಬಾಬಾ ಹೇಳಿದ್ರು ಈ ಮಾತನ್ನ. ಬಾಬಾ ಅವ್ರ ಹತ್ರ ಎಲ್ಲರೂ ರೂರಿಯಾನ್ ಬಂದ್ ತಲುಪತ್ತಲ್ವಾ. ಸೊ ರೂರಿಯಾನಲ್ಲಿ ಬಾಬಾ ಅವ್ರು ಹೇಳಿದ್ರು, ಅನೇಕ ಮಕ್ಕಳು ಹೇಳ್ತಾರೆ, ಬಾಬಾ ನಮ್ಮನ್ ಬಿಡಿಸಿ ಕೆಲ್ಸದಿಂದ, ನಾನು ಒಂದೇ ಬಾಬನ್ ಸೇವೆಯಲ್ಲಿ ಇರ್ತೀನಿ ಅಂತ. ಆವಾಗ ನಾನು ಯೋಗ ಚೆನ್ನಾಗ್ ಮಾಡ್ತೀನಿ ಅಂತ ಅಲ್ಲಿ ಜಾಬ್ ಹೋಗ್ತಾರೆ, ಅಥವಾ ಸೆಂಟರ್ ಅನ್ನ ನೋಡ್ಕೊಳ್ಳೋದ, ತಮ್ದು ಪ್ರವೃತ್ತಿಯನ್ನ ನೋಡ್ಕೊಳ್ಳೋದ, ಇದು ಬಹಳ ಕಷ್ಟದ ಕೆಲ್ಸ ಅಂತ ಅಂತಾರೆ. ಟೈಮೇ ಸಿಗೋದಿಲ್ಲ ಎಲ್ಲಾ ನೋಡ್ಕೊಂತಾ ಏನ್ ಮಾಡೋದು ಅಂತ ಹೇಳ್ತಾರೆ. ಯೋಗ ಮಾಡಕ್ಕೆ ಬಯಸ್ತಾರೆ, ಬಾಬಾ ಸಮಾನನೂ ಆಗ್ಬೇಕು ಅನ್ಕೋತಾರೆ, ಆದ್ರೆ ಟೈಮೇ ಸಿಗಲ್ಲ. ಸೊ ಟೈಮ್ ಹೇಗ್ ಹೊಟ್ಟೋಗುತ್ತೆ ಅಂತ ಗೊತ್ತಿಲ್ಲ ಅಂತ. ಸೊ ಬಾಬಾ ಅವ್ರು ಹೇಳ್ತಾರೆ, ಮಕ್ಳೇ ಸರೆಂಡ್ರು ಆಗ್ಬಿಟ್ರು ನೀವು ಜಾಬ್ ಮಾಡ್ಬೇಡಿ. ಜಾಬ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ, ಆದ್ರೂ ಸೇವೆಗೋಸ್ಕರ ಹೋಗೋದು ಬರ್ಗೋದು, ಕನೆಕ್ಷನ್ ಅಂತೂ ಇಟ್ಕೋಬೇಕಲ್ವಾ. ಮನೇಲಿ ಕುತ್ಕೊಂಡ್ರೇನೆ ಎಲ್ಲರೂ ಬಂದ್ಬಿಡಲ್ವಲ್ಲ ನಮ್ಮ ಹತ್ರ. ಮನೇಲಿ ಕುತ್ಕೊಂಡ್ರು ಕೋರ್ಸ್ ಮಾಡಕ್ ಯಾರ್ ಬರ್ತಾರೆ. ಯಾವಾಗ ನೀವು ಅಡ್ವರ್ಟೈಸ್ ಮಾಡ್ತೀರಾ, ಎಲ್ಲಾ ಕಡೆ ಸಂದೇಶ ಕೊಡ್ತೀರಾ, ಆಗ್ತಾನೆ ಬರ್ತಾರೆ. ಸೊ ಅದಕ್ಕೂನು ಕನೆಕ್ಷನ್ಗೋಸ್ಕರ ಅಲ್ಲಿ ಹೋಗ್ಲೇಬೇಕಲ್ಲ ಅವ್ರ ಹತ್ರ. ಸೊ ನ್ಯಾಚುರಲ್ ನಿಮ್ ಕನೆಕ್ಷನ್ ಅಲ್ಲಿದೆ ಅಂದಾಗ ಬೇರೆ ಕನೆಕ್ಷನ್ಸ್, ಈಗಿರೋ ಕನೆಕ್ಷನ್ಸ್ ಮುರಿದ್ಬಿಟ್ಟು ಬೇರೆ ಕನೆಕ್ಷನ್ಸ್ ಜೋಡ್ಸಿ. ಯಾರ ಹತ್ರ ಹೋಗ್ತೀರಾ, ಯಾರೆಲ್ಲ ಸಂಪರ್ಕದಲ್ಲಿ ಹೋಗ್ತೀರಾ, ಅವ್ರಿಗೆ ಸಂದೇಶ ಕೊಡಿ. ಬಿಡೋದಿಕ್ಕೆ ಯೋಚನೆ ಮಾಡ್ಬೇಡಿ ಅಂತಾರೆ ಬಾಬಾ. ಮತ್ತೆ ಇದು ಯೋಚನೆ ಮಾಡ್ಬೇಡಿ, ಆ ದಿನ ಬಾಬಾ ಅವ್ರು ಬಹಳ ಮಹಿಮೆ ಮಾಡಿದ್ರು ಡಬಲ್ ಜಾಬ್ ಮಾಡೋರ್ನ, ಲೌಕಿಕ ಹಾಗೂ ಅಲೌಕಿಕ. ಬಾಬಾ ಅವ್ರು ಹೇಳಿದ್ರು,
ನೀವು ಡಬಲ್ ಕೆಲಸ ಮಾಡ್ತೀರಾ. ಲೌಕಿಕದಲ್ಲೂ ಸೇವೆಯ ಚಾನ್ಸ್ ಇದೆ. ಸೇವೆಯ ಚಾನ್ಸ್ ಇಂದ ನೀವ್ ಅಲ್ಲಿ ಹೋದ್ರೆ ಅಲ್ಲಿ ಸೇವೆ ಬಹಳ ಸಿಗತ್ತೆ. ಯಾಕೆಂದ್ರೆ ಸಂಬಂಧ ಸಂಪರ್ಕ ಇಲ್ದೆ ಸೇವೆ ಆಗಲ್ಲ. ಏನು ಬಿಡಬಾರದು. ಆದ್ರೆ ತಮ್ಮ ವಿಧಿಯನ್ನ, ನಿಮ್ಮ ಮೆಥಡ್ ಅನ್ನ, ದಿನಚರ್ಯವನ್ನ ಸೆಟ್ ಮಾಡ್ಕೋಬೇಕಾಗಿದೆ. ಸೆಟ್ ಮಾಡ್ಕೊಳ್ಲಿಕ್ ಬರಲ್ಲ ಅಂದಾಗ ಬಾಬಾ ಹೇಳಿದ್ರು 8 ಗಂಟೆ ಸೇವೆ ಮಾಡ್ಬೇಕಾಗತ್ತೆ, ಜಾಬ್ ಮಾಡ್ಬೇಕಾಗ್ ಬರುತ್ತೆ. 8 ಗಂಟೆ ಕಳ್ದೋದ್ಮೇಲೆ ಮತ್ತೆ ನೆನಪು ಬರುತ್ತೆ, ಅಯ್ಯೋ 8 ಗಂಟೆ ನಂದು ಹೊಟ್ಟೋಯ್ತು ಅಂತ. ಸೊ ಬಾಬಾ ಹೇಳಿದ್ರು ಇದಕ್ ಕಾರಣ ಏನು, ನೀವು ಮಧ್ಯ ಮಧ್ಯದಲ್ಲಿ ನೆನಪಿನ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿರಲ್ಲ. 8 ಗಂಟೆ 6 ಗಂಟೆ ಎಲ್ಲ ಕಳ್ದೋದ್ಮೇಲೆ ನಿಮ್ಗೆ ನೆನಪು ಬರುತ್ತೆ, ಅಯ್ಯೋ ನಾನು ನೆನಪು ಮಾಡಿಲ್ಲ ಅಂತ. ಆದ್ರಿಂದ ನಿಮ್ ನಿಯಮ ಮಾಡ್ಕೊಳ್ಳಿ. ಈ ವರ್ಷ ಬಾಬಾವ್ರು ಇದೇ ವರದಾನ ಕೊಟ್ಟಿದ್ದಾರೆ, ಮಧ್ಯ ಮಧ್ಯದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರೂನು 1 ನಿಮಿಷ ತೆಗೆದು ನೀವು ನಿಮ್ಮನ್ನ ಸೆಟ್ ಮಾಡ್ಕೊಳ್ಳಿ. ನಾನ್ ನಿಜವಾಗ್ಲೂ ಯೋಗಿ ಆಗಿದ್ದೀನಾ, ಆಕ್ಷನ್ ಕಾನ್ಶಿಯಸ್ ಆಗಿದ್ದೀನಾ, ಅಥವಾ ಸೋಲ್ ಕಾನ್ಶಿಯಸ್ ಸುಪ್ರೀಂ ಕಾನ್ಶಿಯಸ್ ಆಗಿದ್ದೀನಾ ಚೆಕ್ ಮಾಡಿ. ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಆಕ್ಷನ್ ಕಾನ್ಶಿಯಸ್ ಅಥವಾ ಕರ್ಮ ಕಾನ್ಶಿಯಸ್ ಆಗಿದ್ರೆ ಆಗ ಸುಪ್ರೀಂ ಸೋಲ್ ಕಾನ್ಶಿಯಸ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಆಗೇನಾಗತ್ತೆ, ಮಧ್ಯ ಮಧ್ಯದಲ್ಲಿ ಚೆಕಿಂಗ್ ಮಾಡೋದ್ರಿಂದ ಏನಾಗತ್ತೆ, ನಿಮ್ಮ 6 ಗಂಟೆ ವೇಸ್ಟ್ ಆಗಲ್ಲ, 2 ಗಂಟೆ ವೇಸ್ಟ್ ಆಗಲ್ಲ. ಆದ್ರೆ 1 ನಿಮಿಷ ಆದ್ಮೇಲೆ 1 ಗಂಟೆ ಆದ್ಮೇಲೆ 1 ನಿಮಿಷ ತೆಗಿರಿ. ಆಮೇಲೆ ನೆಕ್ಸ್ಟ್ ಅವರ್ ನಿಮ್ಗೆ ಸರಿಯಾಗಿರುತ್ತೆ 1 ನಿಮಿಷ ತೆಗ್ದಿದ್ರೆ. ಆ ನೆಕ್ಸ್ಟ್ ಅವರ್ ಅದು ಆ 1 ನಿಮಿಷದ್ದು ನೀವೇನ್ ತೆಗ್ದಿರ್ತೀರಲ್ಲ ಅದ್ರ ಪ್ರಭಾವ ಬಹಳಷ್ಟಿರುತ್ತೆ ನೆಕ್ಸ್ಟ್ ಅವರ್ ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ರಮಣೀಕ ಮಾತು ಹೇಳ್ತಾರೆ, ಸಣ್ಣ ಮಕ್ಳು ಏನಿರ್ತಾರಲ್ಲ ಅವರಿಗೆ ತಂದೆ ತಾಯಿ ಏನಿದ್ದಾರೆ $100 ಕೊಟ್ಬಿಡ್ತಾರ, $2-3 ಕೊಡ್ತಾರೆ ಬಾಕ್ಸ್ ಅಲ್ಲಿ ಹಾಕಿ ಅಂತ. ಒಂದೇ ಸತಿ $100 ಹಂಗ್ ಕೊಡಲ್ಲ. ಬಾಬಾ ಅವ್ರ ಜೊತೆ ಪ್ರೀತಿ ಇಟ್ಕೊಂಡಿರೋರೆ $2-4 ಇಕ್ಕಟ್ಟ ಮಾಡಿ 1 ತಿಂಗಳಲ್ಲಿ ಇಷ್ಟು ಇಕ್ಕಟ್ಟ ಮಾಡ್ತಾರೆ, ಭೋಗಕ್ ಕೊಡ್ತಾರೆ. ಬಹಳ ಖುಷಿ ಆಗ್ತಾರೆ, ನಮ್ ಬಾಕ್ಸ್ ತಗೊಂಡ್ ಬಂದಿದೀವಿ, ನೀವ್ ಇದ್ರದ್ ಭೋಗ ಹಾಕಿ ಅಂತ. ಎಷ್ಟು ಖುಷಿ ಆಗ್ತಾರಲ್ಲ ಮಕ್ಕಳು. ಬಾಬಾ ಹೇಳ್ತಾರೆ, ನೀವೂನು ಟೈಮ್ ಬಾಕ್ಸ್ ಇಡಿ. ಮನಿ ಬಾಕ್ಸ್ ಅಲ್ಲ, ಮನಿದಂತೂ ನೀವು ಉಳಿಸ್ತೀರಾ, ಆದ್ರೆ ಟೈಮ್ ಬಾಕ್ಸು ಇಟ್ಕೊಳ್ಳಿ. ಟೈಮ್ ಬಾಕ್ಸ್ ಏನಕ್ಕೆ, ನೀವು ಪ್ರತಿ ಗಂಟೆಯಲ್ಲಿ ನಾನು ಸುಪ್ರೀಂ ಸೋಲ್ ಕಾನ್ಶಿಯಸ್ ಇನ್ ಟೈಮ್ ಎಷ್ಟು ತೆಗೆದೆ, 2 ಗಂಟೆಗೆ ನಿಮ್ ತೆಗಿರಿ, ಆದ್ರೆ ಎಷ್ಟು ಟೈಮ್ ನೀವು ಈ ದಿನ ತೆಗೆದ್ರಿ ಅದನ್ನ ಟೈಮ್ ಬಾಕ್ಸ್ ಅಲ್ಲಿ ಜಮಾ ಮಾಡಿ. ಟೈಮ್ ಬಾಕ್ಸ್ ಯಾವ್ದು, ಬುದ್ಧಿ ಬಾಕ್ಸ್ ಅಂತೂ ಬುದ್ಧಿನೇ ಆಗಿದೆ ಅಲ್ಲ. ಬೇರೆ ಚಿನ್ನದ್ದು ಬೆಳ್ಳಿದು ಇಟ್ಕೋಬೇಡಿ ಬಾಕ್ಸ್, ಇದೇ ಬುದ್ಧಿನೇ ಚಿನ್ನದ್ದು ಬೆಳ್ಳಿ ಬುದ್ಧಿ ಆಗಿದೆ. ಸೊ ಈ ಟೈಮ್ ಬಾಕ್ಸ್ ಅಲ್ಲಿ ನಿಮ್ ಟೈಮ್ ಏನಿದೆ ಅದನ್ನ ನೀವು ಜಮಾ ಮಾಡ್ತಾ ಹೋಗಿ. ಆಗೇನಾಗತ್ತೆ, 2 ಲಾಭಗಳು ಇದರಿಂದ. ಒಂದು, ನೀವು ಜಮಾದಕ್ಕಾಗ್ತಾ ನೋಡ್ದಾಗ ರಾತ್ರಿ ನಿಮ್ಗೆ ಖುಷಿ ಆಗತ್ತೆ, ವಾ ಇಷ್ಟು ಜಮಾ ಆಯ್ತು ನಮ್ದು ಅಂತ. ಇನ್ನೊಂದು, ನಿರಂತರ ಚೆಕಿಂಗ್ ಮಾಡ್ಕೊಳ್ಳೋದ್ರಿಂದ 1 ಅವರ್ 2 ಅವರ್ ಅಲ್ಲಿ ಮಧ್ಯ ಮಧ್ಯದಲ್ಲಿ ನಿಮ್ದು ಬೇರೆ ಟೈಮ್ ಏನಿದೆ ಅದು ವೇಸ್ಟ್ ಆಗಲ್ಲ. ನೀವ್ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಆಗ, ಅಯ್ಯೋ ನಂದು ವೇಸ್ಟ್ ಆಗೋಯ್ತಂತ. ಯಾಕೆಂದ್ರೆ ಆ ಟೈಮ್ ವೇಸ್ಟ್ ಆಗಿರೋದು ವಾಪಸ್ ಬರೋದಿಲ್ಲ. ಅದ್ರಿಂದಾನೇ ಬಾಬಾ ಹೇಳ್ತಾರೆ, ಟೈಮ್ ಬಾಕ್ಸ್ ಇಟ್ಕೊಳ್ಳಿ, ಜಮಾ ಮಾಡ್ಕೊಳ್ಳಿ. ಅದ್ರಲ್ಲಿ ನಾವು ಬಟ್ಟೆಯಲ್ಲಿ ಏನಿದ್ವಲ್ಲ, ನಾವ್ ಇದೇ ರೇಸ್ ಮಾಡ್ತಾ ಇದ್ವಿ, ರೇಸ್ ಮಾಡ್ತಾ ಇದ್ವಿ, ಗ್ರೂಪ್ಸ್ ಮಾಡ್ಕೊಳ್ತಿದ್ವಿ. ಒಂದು ಗ್ರೂಪ್ ಹೇಳ್ತಾ ಇತ್ತು, ಇದು ನಮ್ದು 8 ಗಂಟೆ, ಕೆಲವ್ರು 10 ಗಂಟೆ ಜಮಾ ಆಯ್ತು. ಇನ್ನೊಂದು ಗ್ರೂಪ್ ಹೇಳ್ತಾ ಇದ್ರು, ನಾವು 12 ಗಂಟೆ ಜಮಾ ಮಾಡ್ತೀವಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಬಟ್ಟಿ ಏನ್ ನಡೀತು 14 ವರ್ಷ, ಇದೇ ರೇಸ್ ಮಾಡ್ತಿದ್ವಿ ನಾವು. ಅದು ಅಭ್ಯಾಸ ಇರೋ ಕಾರಣ ಈಗ ಬಹಳ ಸಹಜ ಅನ್ಸುತ್ತೆ. ಅಂದ್ರಿಂದ ನೀವುನು ಈ ಅಭ್ಯಾಸ ಮಾಡ್ಕೊಳ್ಳಿ.
ಜಮಾ ಮಾಡ್ಕೊಳ್ಳಿ. ಪೂರಾ 1 hour ತೆಗಿಲಿಕ್ಕಾಗಲ್ಲ. ಓಕೆ, ಎಲ್ಲಿಂದ ಹೇಗ್ 1 hour ತೆಗಿತೀರಾ? ಸೊ 1 hour ಅಂತೂ ತೆಗಿಯಕ್ಕಾಗಲ್ಲ ಜಾಬ್ ಮಾಡ್ತಾ, ಆದ್ರೆ 1 ನಿಮಿಷ ಅದು ತೆಗಿಬೋದಲ್ಲ. ನೀರಿನ ಬಾಯಾರಿಕೆ ಆದ್ರೆ ನಿಮ್ಗೆ ಎದ್ದೊಳ್ತೀರ ತಾನೆ, ಎದ್ದಳ್ತೀರಾ, ಗ್ಲಾಸ್ ತಗೊಳ್ತೀರಾ, ನೀರ್ ತಗೊಳ್ತೀರಾ, ಕುಡಿತೀರಾ, ಆಗ 1-2 ನಿಮಿಷ ಆದ್ರೂ ಆಗತ್ತಲ್ಲ. ಆಗ ತಿಳ್ಕೊಳ್ಳಿ, ಮನಸ್ಸಿಗೆ ಬಾಯಾರಿಕೆ ಆಗಿದೆ, ಶಿವಬಾಬಾ ಅವ್ರ ನೆನ್ಪ್ ಮಾಡಿದ್ರಿ, ಅವಾಗ ನೀರ್ ಕುಡಿತಾ ಇದೀವಿ, ಇದ್ರಲ್ಲಿ ಏನಾಗಿದೆ? ಸೊ ಇದು ಅಭ್ಯಾಸ ಮಾಡ್ಕೊಳ್ಳಿ. ಈ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ, ನಿಮ್ದು ನಿರಂತರ ಆಗ್ಬಿಡುತ್ತೆ. ನಿರಂತರ ಯೋಗಿ ಜೀವನ ಆಗಿದೆ ನಮ್ದು, ಇದನ್ನ ಅಂಡರ್ಲೈನ್ ಮಾಡಿ. ನಮ್ದು ಜೀವನ ಆಗಿದೆ, ಯೋಗವನ್ನ ಜೋಡ್ಸುವಂತವ್ರಲ್ಲ, ಆದ್ರೆ ಯೋಗಿ ಜೀವನದವ್ರು ಅಂತ. ಜೀವನ ಅಂತೂ ನಡೀತಾ ತಿರ್ಗಾಡ್ತಾನು ಇರ್ಬೇಕಲ್ಲ. ಸೊ ಕುತ್ಕೊಳ್ಳೋ ನಿಯಮ ಚೆನ್ನಾಗಿದೆ, ಬಾಬಾ ಏನ್ ಮಾಡಿದ್ದಾರೆ, 3 ದಿನದ ಬಟ್ಟಿ ಇರ್ಬೋದು, ಇದು ಬಹಳ ಅವಶ್ಯಕ ಇದೆ. ಎಲ್ಲಿವರೆಗೂ ನಿರಂತರ ಆಗ್ಬೇಕು, ಅಲ್ಲಿವರೆಗೂ ಈ ಅಭ್ಯಾಸನು ಮಧ್ಯ ಮಧ್ಯದಲ್ಲಿ ಮಾಡ್ತಾನೆ ಇರ್ಬೇಕು, ಕುತ್ಕೊಂಡು ಯೋಗ ಮಾಡೋದು. ಅಮೃತ್ ವೇಳೆದ್ ಹೆಂಗೆ ನಮ್ ನಿಯಮ ಇದೆ, ಟ್ರಾಫಿಕ್ ಕಂಟ್ರೋಲಿನ ನಿಯಮ ಏನಿದೆ, ಆ ನಿಯಮ ನಮ್ದು ಬಹಳ ಚೆನ್ನಾಗಿದೆ. ಟ್ರಾಫಿಕ್ ಕಂಟ್ರೋಲ್ದು ಬಾಬಾ ಏನಕ್ಕೆ ಇಟ್ಟಿದ್ದಾರೆ, ಮಧ್ಯ ಮಧ್ಯದಲ್ಲಿ ನೆನಪು ಬರ್ಲಿ ಅಂತ. ಆದ್ರೆ ಆಗದೇನು, ಟ್ರಾಫಿಕ್ ಕಂಟ್ರೋಲ್ ಒಂದು ಕಾಮನ್ ಆಗ್ಬಿಟ್ಟಿದೆ, ನಿಂತ್ಕೊಳ್ತಾರೆ, ಆದ್ರೆ ಬುದ್ಧಿ ಅಲ್ಲಿ ಇಲ್ಲಿ ಸುತ್ತಾ ಇರತ್ತೆ. 3 ನಿಮಿಷ ಇರುತ್ತಲ್ಲ ಟ್ರಾಫಿಕ್ ಕಂಟ್ರೋಲ್, ಆ 3 ನಿಮಿಷದಲ್ಲಿ ಎಲ್ಲೆಲ್ಲೋ ಹೋಗ್ ಬರುತ್ತೆ. ಸೈಲೆಂಟ್ ಆಗಿ ನಿಂತಿರ್ತಾರೆ ಅಥವಾ ಕೂತಿರ್ತಾರೆ ಹೊರಗಿಂದ, ಆದ್ರೆ ಮನಸ್ಸಿಂದ ಬಿಲ್ಕುಲ್ ಬಾಬಾ ಮತ್ತೆ ನಾನು, ಬಾಕಿ ಯಾರಿಲ್ಲ. 1 ನಿಮಿಷನೂ ನಿಮ್ದು ಈ ರೀತಿ ಪವರ್ಫುಲ್ ಅನುಭವ ಇದ್ರೆ, ಈ ಪವರ್ಫುಲ್ ಅನುಭವ ಇಂಥದ್ದು, ಇದರ ಪ್ರಭಾವ ಏನಿದೆ ಅಲ್ವಾ, ಅದರದ್ದು ಬಹಳಷ್ಟು ಗಂಟೆಗಳು ನಡೆಯುತ್ತೆ ನಿಮ್ದು. ಯೋಗ ಬಟ್ಟೆಯಲ್ಲಿ ನೀವು ಕೂತ್ಕೋತೀರ ತಿಳ್ಕೊಳ್ಳಿ. ನೀವ್ ಹೇಳ್ತಿರಲ್ಲ, ಈ ದಿನ ಬಹಳ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು? ಯಾಕೆಂದ್ರೆ ಅಭ್ಯಾಸ ಮಾಡಿದ್ರಿ, ಅಟೆನ್ಷನ್ ಕೊಟ್ರಿ, ಅದಕ್ಕೆ ಚೆನ್ನಾಗಿತ್ತು. ಪದೇ ಪದೇ ಅಟೆನ್ಷನ್ ಕೊಡ್ತಾ ಇದ್ರೆ ಪ್ರತಿನಿತ್ಯ, ಆಗ ನಿಮ್ ಪ್ರತಿನಿತ್ಯ ಚೆನ್ನಾಗಿರುತ್ತೆ. ಪಶ್ಚಾತ್ತಾಪ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ 10 ವರ್ಷ ಆಯ್ತು ನನ್ಗೆ ಜ್ಞಾನಕ್ ಬಂತು, 10 ವರ್ಷನೂ ಸಫಲ ಆಗ್ಲಿಲ್ಲ, ಯುದ್ಧ ಮಾಡ್ಕೊಂಡೇ ಇದ್ದೆ. ಆಮೇಲೆ ಯೋಚನೆ ಮಾಡ್ಬೇಕಾಗ್ ಬರುತ್ತೆ, ಅದ್ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಆದ್ರಿಂದ ಬಾಬಾ ಅವರು ಈ ವರ್ಷದಲ್ಲಿ ಏನ್ ವರದಾನ ಕೊಟ್ಟಿದ್ದಾರೆ, ಮಧ್ಯ ಮಧ್ಯದಲ್ಲಿ ಡೆಡ್ ಸೈಲೆನ್ಸ್, ನಾನು ಆತ್ಮ ಬಸ್ ಬಾಬಾ, ಈ ಲಿಂಕ್ ಅನ್ನ ನೀವು ಜೋಡಿಸಿಟ್ಕೊಳ್ಳಿ. 1 ನಿಮಿಷ 1 ಸೆಕೆಂಡ್ ಮಾಡಿದ್ರೂನು ನೀವು ಚೇಂಜ್ ಆಗ್ಬಿಡ್ತೀರಾ. ಇಂಥ ಯಾರಾದ್ರೂ ಇದೀರಾ? ಒಬ್ಬರಿಗೆ 1 ನಿಮಿಷನೂ ಸಿಗಲ್ಲ ಅನ್ನೋರು, ಅಂಥವ್ರು ಯಾರಾದ್ರೂ ಇದೀರಾ? ಕೆಲ್ಸ ಮಾಡ್ತಾ 1 ನಿಮಿಷನೂ ತೆಗಿಲಿಕ್ಕೆ ಆಗಲ್ಲ ಅನ್ನೋರು ಯಾರಾದ್ರೂ ಇದಾರಾ? ಕೈ ಎತ್ತಿ. ಆ ತರ 1 ನಿಮಿಷನೂ ಇಲ್ಲ ಜೀವನದಲ್ಲಿ, ನಮ್ಗೆ ಕೆಲ್ಸ ಕಾರ್ಯದ ಮಧ್ಯೆ ತೆಗಿಲಿಕ್ಕೆ ಆಗಲ್ಲ ಅನ್ನೋರು ಎಲ್ಲರಿಗೂ ಸಿಗ್ಬೋದಲ್ವಾ? ಈಗ ಟ್ರಯಲ್ ಮಾಡಿ. ಬಾಬಾ ಅವ್ರು ಈ ವರ್ಷದಲ್ಲಿ ಈ ವರದಾನ ಕೊಟ್ಟಿದ್ದಾರೆ ನಮ್ಗೆ, ಅಭ್ಯಾಸಕ್ಕೆ ಹೇಳಿದ್ದಾರೆ. ಯಾವ ಸಮಯದಲ್ಲಿ ಬಾಬಾ ವಿಶೇಷ ಅಟೆನ್ಷನ್ ತರಿಸ್ತಾರಲ್ಲ, ಆ ಸಮಯ ಆ ವರ್ಷಕ್ಕೆ ವರದಾನ ಕಾರಣ. ಆ ಸಮಯದಲ್ಲಿ ಮಾಡಿದಾಗ ವರದಾನ ಇರಕ್ಕೆ ಬಹಳ ಸಹಜ ಅನ್ಸುತ್ತೆ. ಗೋಲ್ಡನ್ ಜುಬ್ಲಿ ಅಥವಾ ಡೈಮಂಡ್ ಜುಬ್ಲಿ ಇತ್ತು. ಈಗ ಡೈಮಂಡ್ ಜುಬ್ಲಿಗೆ ಬಾಬಾ ಅವ್ರು ವರದಾನ ಕೊಟ್ಟಿದ್ರು, ಎಷ್ಟು ಸೇವೆ ಆಯ್ತು ಅದರಿಂದ, ವರದಾನ ಕೊಟ್ಟಿದ್ರಿಂದ. ಡೈಮಂಡ್ ಜುಬ್ಲಿಯ ಸೇವೆ ಎಲ್ಲ ವರ್ಷಗಳಿಗಿಂತ ಜಾಸ್ತಿ ಆಯ್ತು. ಯಾಕೆ? ಸೇವಾ ನಾವು ಮೊದ್ಲು ಮಾಡ್ತಿದ್ವಿ, ಬಾಬಾ ಅವ್ರ ವರದಾನ ಇತ್ತು ಡೈಮಂಡ್ ಜುಬ್ಲಿ ವರ್ಷಕ್ಕೆ. ಬಾಬಾ ಅವರ ವರದಾನದಿಂದ ಅದು ಸಹಜ ಆಗ್ಬಿಡುತ್ತೆ. ಎಲ್ಲರೂ ನಾವು ಸಮಯದಲ್ಲಿ ಅದನ್ನ ಯೂಸ್ ಮಾಡ್ಬೇಕು. ಸಮಯದಲ್ಲಿ ಆ ವರದಾನವನ್ನ ಯೂಸ್ ಮಾಡಿದ್ರೆ
ತಿಳ್ಕೊಳ್ಳಿ ಈ ವರ್ಷ ಬಾಬಾ ಅವ್ರು ಇದನ್ನ ಹೇಳಿದ್ದಾರೆ ಅಂದಾಗ ಯೂಸ್ ಮಾಡಿದ್ರೆ ಎಲ್ಲಾ ಸಹಜ ಅನ್ಸುತ್ತೆ. ನನ್ಗೆ ಈ ತರ ಬಹಳ ಅನುಭವ ಇದೆ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ ಈ ಸೇವೆ ಮಾಡಿ ಅಂತ, ಉದಾಹರಣೆಗೆ ಅದೇ ಟೈಮ್ ಅಲ್ಲಿ ಅದೇ ಸೇವೆ ನಾವು ಮಾಡಿದ್ರೆ ಬಾಬಾ ಅವ್ರದ್ದೇನ್ ಶ್ರೀಮತ ಇದೆ ಅದ್ರಲ್ಲೆಲ್ಲ ಸಹಜ ಆಗ್ಬಿಡುತ್ತೆ. ಬಾಬಾ ಅವರ ಹೆಲ್ಪ್ ಅದ್ರಲ್ಲಿ ಎಕ್ಸ್ಟ್ರಾ ಇರುತ್ತೆ ವರದಾನದ್ದು. ಆದ್ರಿಂದ ನಾನ್ ಅನ್ಕೊಳ್ತೀನಿ ಈ ವರ್ಷದಲ್ಲಿ ಬಾಬಾ ಅವರ ವರದಾನ ಏನ್ ಸಿಕ್ಕಿದೆ ನಿರಂತರ ಯೋಗಿ ಆಗೋದಕ್ಕೆ ಏನ್ ಯುಕ್ತಿ ಹೇಳಿದಾರೆ ಬಾಬಾ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಬಹಳ ಸಹಜ ಆಗ್ಬಿಡುತ್ತೆ. ಯಾಕೆ ಮಾಡಬಾರ್ದು? ಬ್ರಾಹ್ಮಣರಾಗಿರೋದೇ ಏನಕ್ಕೆ? ಇದಕ್ಕೆ ಆಗಿದೀವಿ ತಾನೆ. ಬಾಬಾ ಅವ್ರು ಯಾರನ್ನಾದ್ರೂ ಕೇಳಿದ್ರೆ ಬಾಬಾ ಅವ್ರ ಜೊತೆ ಪ್ರೀತಿ ಇದೆಯಾ ಅಂತ ಎಲ್ಲರೂ ಹೇಳ್ತಾರೆ ಪ್ರೀತಿ ಇದೆ. ಎಲ್ಲರಿಗೂ ಇದೆ ಅಲ್ಲ. ಪ್ರೀತಿ ಇದೆ ಅಂದಾಗ ಪ್ರೀತಿಯ ಹಿಂದೆ ಬಾಬಾ ಅವ್ರ ನೆನ್ಪು ಮಾಡೋದ್ರಲ್ಲಿ ಕಷ್ಟ ಏನು? ಯಾರ ಜೊತೆ ನಮ್ ಪ್ರೀತಿ ಇರುತ್ತೆ ಅವ್ರನ್ನ ನೆನ್ಪು ಮಾಡೋದು ಕಷ್ಟನಾ ಅಥವಾ ಅವ್ರನ್ನ ಮರೆಯೋದ್ ಕಷ್ಟನಾ? ಯಾರ ಮೇಲೆ ಪ್ರೀತಿ ಮಾಡ್ತೀವೋ ಅವ್ರನ್ನ ಮರೆಯೋದ್ ಕಷ್ಟ ಆಗತ್ತೆ, ಬಟ್ ನೆನ್ಪ್ ಮಾಡೋದ್ ಕಷ್ಟ ಇರಲ್ಲ. ಬಾಬಾನ್ಗಿಂತ ಪ್ರಿಯವಾದಂಥವ್ರು ಇನ್ಯಾರಿಲ್ಲ ಅಲ್ಲ. ಇನ್ಯಾರಾದ್ರೂ ಸಿಗ್ತಾರ? ಇಡೀ ಕಲ್ಪದಲ್ಲಿ ಬಾಬಾ ಅವ್ರಿಗಿಂತ ಪ್ರಿಯವಾದಂಥವ್ರು ಯಾರು ನಮ್ಗೆ ಸಿಗ್ಲೇ ಇಲ್ಲ. ಅವ್ರೂನು ಸಹ ಈಗ ಅರ್ಧ ಜನ್ಮ ಸಿಕ್ಕಿದ್ದಾರೆ. ಎಷ್ಟೊಂದ್ ಸಮಯ ಅಜ್ಞಾನದಲ್ಲಿ ಕಳ್ದ್ ಬಿಟ್ವಿ. ಈಗ ನಾವು ಜ್ಞಾನದಲ್ಲಿ ಬಂದಿದ್ದೀವಿ. 10 ವರ್ಷ ಆಯ್ತು, 20 ವರ್ಷ ಆಯ್ತು ಅಷ್ಟೇ ಅಲ್ವಾ? ಅದಕ್ ಮುಂಚೆ ಬಂದಿಲ್ಲ. ಅರ್ಧ ಜೀವನ ನಮ್ದು ಕಳ್ದ್ ಬಿಟ್ವಿ. ಅರ್ಧ ಲೈಫ್ಗಷ್ಟೇ ಇಷ್ಟು ಪ್ರಿಯ ತಂದೆ ಸಿಕ್ಕಿದ್ರು, ಆದ್ರೂ ತಂದೆ ನೆನಪು ಮಾಡಿಲ್ಲ ಅಂದ್ರೆ ಯಾವಾಗ ಮಾಡ್ತೀವಿ? ಸತ್ಯುಗದಲ್ಲಂತೂ ಮಾಡಂಗೇ ಇಲ್ಲ. ಬಾಬಾ ಸಿಗ್ಲಿಲ್ಲ ಅಲ್ಲಿ ನಮ್ಗೆ. ಬಾಬಾ ಹೇಳ್ತಾರ ನಾ ಪರಂಧಾಮದಲ್ಲಿ ಕುತ್ಕೊಂಡ್ಬಿಡ್ತೀನಿ ಆ ಟೈಮ್ ಅಲ್ಲಿ ಅಂತ. ಇಷ್ಟು ಪ್ರಿಯ ತಂದೆ ನಮ್ಗೆ ಎಷ್ಟು ಟೈಮ್ ಸಿಕ್ಕಿದ್ದಾರೆ ಅಂದ್ರೆ ಎಷ್ಟು ನೆನ್ಪು ಮಾಡ್ಬೇಕಾಗಿದೆ. ಮರಿಲೇಬಾರ್ದು ಬಾಬನ್ನ. ಎಷ್ಟೇ ಯಾರೇ ನಮ್ಮನ್ ಬಿಡಿಸ್ಲಿ ಆದ್ರೂ ನಾವು ಬಾಬನ್ ಬಿಡಕ್ಕಾಗಲ್ಲ. ನೆನ್ಪಿದೆ ಯಾವಾಗ ನಾವು ಯಜ್ಞದಲ್ಲಿದ್ವಿ ಬಾಬಾ ಅವ್ರ ಮಮ್ಮ ಅವ್ರ ಜೊತೆ, ಬಾಬಾ ಅವರು ನಮ್ಮನ್ ಸೇವೆ ಕಳ್ಸಿದ್ರು. 14 ವರ್ಷ ಜೊತೆಲಿದ್ವಿ. ನನ್ಗೆ ನಿಶ್ಚಯ ಇತ್ತು, ನಮ್ದೊಂದ್ ಸ್ಲೋಗನ್ ಇತ್ತು, ಜೊತೆಲೆ ಸಾಯ್ತೀವಿ ಜೊತೆಲೆ ಹೋಗ್ತೀವಿ ಅಂತ. ಬ್ರಹ್ಮ ಬಾಬಾಕ್ಕೂ ಅವ್ರಿಗೆ ಮಮ್ಮ ಅವ್ರಿಗೆ ಸಾಕಾರದಲ್ಲಿ ನಾವು ಬಿಟ್ಟು ಸೇವೆಯಲ್ಲಿ ಹೋಗ್ತೀವಿ ಅನ್ನೋದು ನಮ್ ಸ್ವಪ್ನದಲ್ಲೂ ಇರ್ಲಿಲ್ಲ. ನಮ್ಗ್ ಗೊತ್ತಿರ್ಲಿಲ್ಲ ನೀವೆಲ್ಲರೂ ಬರ್ಬೇಕಾಗಿತ್ತು ಅಂತ. ನಾವು ಬಾಬಾ ಮಮ್ಮ ಅಲ್ಲಿ ಸಿಕ್ಕಿದ್ದಾರೆ, ಇದೇ ನಮ್ ಜೀವನ ಅಂತ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಯಾವಾಗ ಬಾಬಾ ಹೇಳಿದ್ರು ನೀವು ಸೇವೆಗೆ ಹೋಗ್ಬೇಕಂತ, ನಮ್ಗೆ ಆಗ ಬ್ಲಡ್ ಪ್ರೆಷರ್ ಹೈ ಆಗ್ಬಿಡ್ತು. ನಮ್ಗೆ ಹಾರ್ಟ್ ಹೊಡ್ಕೊಳಕ್ ಶುರುವಾಯ್ತು. ಹಿಂಗ್ ಮಮ್ಮ ಬಾಬನ್ ಬಿಟ್ಟು ಹೋಗೋದು ಅಂತ. ಬಾಬಾ ನೀವ್ ಹೇಳಿ ನಾವು ತಲೆ ತೆಗ್ದು ಬಿಟ್ಟು ಇಟ್ಬಿಡ್ತೀವಿ ಬೇಕಾದ್ರೆ, ಆದ್ರೆ ನಿನ್ನಿಂದ ದೂರ ಆಗಲ್ಲ ಅಂತ. ಇಷ್ಟು ಪ್ರೀತಿ ಇತ್ತು ಬಾಬಾ ಅವ್ರ ಮೇಲೆ. ನಾವ್ ತಲೆ ತೆಗ್ದ್ಬಿಟ್ಟು ಇಟ್ಬಿಡ್ತೀವಿ, ಆದ್ರೆ ನಾವ್ ನಿಮ್ಮಿಂದ ದೂರ ಹೋಗಲ್ಲ ಅಂತ. ಆಗ ಬಾಬಾ ಹೇಳ್ತಾ ಇದ್ರು, ನಾನ್ ನಿಮ್ಗೆ ಜ್ಞಾನ ಕೊಟ್ಟಿದ್ದೆ ಏನಕ್ಕೆ? ಬಾಬಾ ಬಹಳ ಚತುರಾಯಿ ಮಾಡಿದ್ರು. ಮುರಳಿಯಲ್ಲಿ ಬಂದು ನೆಕ್ಸ್ಟ್ ಡೇ ನೋಡಿದ್ರು ಇವ್ರ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಜ್ಞಾನ ಎಲ್ಲ ನೆನ್ಪಿಲ್ಲ, ಸೇವೆನೂ ನೆನ್ಪಿಲ್ಲ ಅಂತ. ಸೊ ಮುರಳಿಯಲ್ಲಿ ಬಾಬಾ ಅಚಾನಕ್ ಬಾಬಾ ಪ್ರಶ್ನೆ ಕೇಳಿದ್ರು, ಮಕ್ಕಳು ನೀವು ಕೆರೆ ನೋಡಿದೀರಾ, ನದಿ ನೋಡಿದೀರಾ ಅಂತ ಕೇಳಿದ್ರು. ಹಾ. ಬಾಬಾ ಹೇಳಿದ್ರು, ನದಿ ಚೆನ್ನಾಗಿದ್ಯಾ ಅಥವಾ ಕೆರೆ ಚೆನ್ನಾಗಿದ್ಯಾ? ಎಲ್ಲರೂ ನದಿ ಅಂದ್ರು. ಕೆರೆ ಆದ್ರೆ ನಿಂತಿರೋ ನೀರಲ್ಲ, ನದಿ ಒಳ್ಳೇದು. ನದಿ ಏನ್ ಮಾಡುತ್ತೆ? ಹರಿತಾ ಇರುತ್ತೆ.
ನೀವು ಕೆರೆನಾ ಅಥವಾ ನದಿನಾ ಅಂತ ಯಾರ್ ಹೇಳ್ತಾರೆ ನಾವು ತಲಾಬ್ ಅಂತ. ಸೊ ನದಿ ಆಗಿದೀವಿ ಅಂದ್ವಿ. ಆಗ ಅವ್ರ ಬಾಬಾ ಹೇಳಿದ್ರು ನಡೀರಿ ಹಂಗಾದ್ರೆ ಸೇವೆಗೆ ಹೋಗಿ ಅಂತ. ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ನೀನ್ ಲೇಕ್ ಕೆರೆ ಆಗಿದ್ದೀರಾ ಅಂತ. ಸೊ ಏನ್ ಮಾಡುದು ಅವಾಗ? ಸೊ ಬಾಬಾ ಈ ರೀತಿ ನಮ್ಮನ್ನೆಲ್ಲ ಕಳ್ಸಿದ್ರು. ಬಾಬಾ ಅವರಿಂದ ಹೇಗ್ ನಾವಾಗ್ಲೂ ಹೋಗೋದು ಅನ್ನೋದೇ ಗೊತ್ತಿರ್ಲಿಲ್ಲ. ಇಷ್ಟು ಬಾಬಾ ನಮ್ಗೆ ಪ್ರಿಯ ಆಗಿದ್ರು. ಬುದ್ಧಿಯಿಂದ ಬಾಬಾ ಮರ್ತೋಗೋದು ಅಂದ್ರೆ ಬುದ್ಧಿಯಿಂದ ದೂರ ಆಗೋದು. ಹೇಗೆ ನಾವು ಬಾಬಾ ಅವರಿಂದ ದೂರ ಆಗೋದು ಅನ್ಸ್ತಿತ್ತು. ಆದ್ರಿಂದ ಆ ಸಮಯ ನೆನ್ಪು ಮಾಡ್ಕೊಳ್ಳಿ. ಬಾಬಾ ಅವ್ರ ನನ್ನಿಂದ ಏನ್ ಸಿಕ್ಕಿದೆ ಬಾಬಾ ಅವ್ರಿಗೆ? 2 ಶಬ್ದ ನೆನ್ಪ್ ಮಾಡ್ಕೊಳ್ಳಿ. ಬಾಬಾ ನನ್ನನ್ನ ಏನ್ ಮಾಡಿದ್ದಾರೆ, ನಿಮ್ ಟೈಟಲ್ ನೆನ್ಪ್ ಮಾಡ್ಕೊಳ್ಳಿ. ಬಾಬಾ ಏನ್ ಮಾಡಿದಾರೆ ನಮ್ಮನ್ನ? ಯಜ್ಞ ರಕ್ಷಕ ಅನ್ನೋ ಟೈಟಲ್ ಕೊಟ್ರು ಬಾಬಾ ಇವತ್ತು. ಟೈಟಲ್ ಕೊಡ್ತಾರಲ್ವಾ ಬಾಬಾ, ಪ್ರತಿನಿತ್ಯ ಏನಾದ್ರೂ ಹೊಸದು ಟೈಟಲ್ ಕೊಡ್ತಾರೆ. ಬಾಬಾ ಏನ್ ಮಾಡ್ತಿದಾರೆ ನಮ್ಮನ್ನ? ಸಾಧಾರಣವಾಗಿದ್ವಿ. ಬಾಬಾ ಇವತ್ ಹೇಳಿದ್ರು ನೀವ್ ಯಜ್ಞ ರಕ್ಷಕರಾಗಿದ್ದೀರಾ. ಎಷ್ಟು ದೊಡ್ಡ ಟೈಟಲ್. ಆ ರೀತಿ ಬಾಬಾ ನಮ್ಮನ್ನ ಏನ್ ಮಾಡಿದ್ದಾರೆ ಮತ್ತೆ ಏನ್ ಕೊಟ್ರು, ಏನ್ ಪ್ರಾಪ್ತಿಗಳನ್ನ ಮಾಡ್ಸಿದ್ರು. ಆ ಪ್ರಾಪ್ತಿಗಳ ಲಿಸ್ಟ್ ನಮ್ ಮುಂದೆ ಇದ್ದಾಗ ಎಲ್ಲಿ ಪ್ರಾಪ್ತಿ ಇರುತ್ತೆ ಅಲ್ಲಿ ಮರೆಯೋದಿರಲ್ಲ. ದಾರಿಯಲ್ಲಿ ಹೋಗ್ತಾ ನೋಡಿ ಯಾರಾದ್ರೂ ಎಡು ಬಿಟ್ರೆ ಏನು ಪರೀಕ್ಷೆ ಇರಲ್ಲ. ನಡಿಯಲ್ಲಿ ಹೋಗ್ತಾ ಯಾರಾದ್ರೂ ನಾವು ಎಡುತ್ತಿದ್ರೆ, ಯಾರಾದ್ರೂ ಬಂದ್ ನಮ್ಮನ್ನ ಎತ್ತಿದ್ರೆ ಅಥವಾ ಹಿಡ್ಕೊಂಡ್ರೆ, ಆಗ ನಮ್ ದಿಲ್ಸೆ ಏನ್ ಅನ್ಸತ್ತೆ, ಜೀವನ ಪರ್ಯಂತ ನಿಮ್ಮನ್ ಮರೆಯಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಾಪ್ತಿ ಆಯ್ತು. ಮಗುಗೆ ತಾಯಿ ಯಾಕೆ ಪ್ರಿಯ ಅನ್ಸತ್ತೆ? ಯಾಕೆಂದ್ರೆ ತಾಯಿಯಿಂದ ಪ್ರಾಪ್ತಿ ಇದೆ. ಪ್ರಾಪ್ತಿ ಅವರು ಎಂದು ಮರೆಯೋದಿಲ್ಲ. ಬಾಬಾ ಅವ್ರ ಏನ್ ಪ್ರಾಪ್ತಿ ಮಾಡ್ಸಿದಾರೆ ಅದ್ರ ಲಿಸ್ಟ್ ತೆಗೀರಿ. ಒಂದ್ಸತಿ ಬಾಬಾ ಅವ್ರು ಹೇಳಿದ್ರು ಲಿಸ್ಟ್ ದೊಡ್ಡ ತೆಗೀರಿ, ಬಹಳ ದೊಡ್ಡ ಲಿಸ್ಟ್ ಇದೆ. ಒಂದ್ ಶಬ್ದದಲ್ಲಿ ಹೇಳಿ, ಬಾಬಾ ಇಷ್ಟು ಪ್ರಾಪ್ತಿಗಳನ್ನ ಮಾಡ್ಸಿದೀರಾ, ಅಪ್ರಾಪ್ತವಾದಂಥದ್ದು ಏನು ವಸ್ತುನೇ ಇಲ್ಲ ಅಂತ. ಆ ರೀತಿ ಇದೀರಲ್ವಾ? ಸಂಗಮ್ ಯುಗದಲ್ಲಿ ಏನಾದ್ರೂ ಅಪ್ರಾಪ್ತಿ ಇದೆಯಾ? ಅಪ್ರಾಪ್ತಿ ಇದೆಯಾ ಅಂತ ಕೇಳ್ತಿದ್ದಾರೆ. ಪ್ರಾಪ್ತಿನೇ ಪ್ರಾಪ್ತಿ ಇದೆ. ನೆನಪು ಮಾಡಿ, ಪ್ರಾಪ್ತಿಗಳ ಆಧಾರದ ಮೇಲೆ ಬಾಬಾ ನಮ್ಮನ್ನ ಏನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ. ಆಗ ಬಾಬಾ ಎಂದು ಮರೆಯೋದಿಲ್ಲ. ಮಧ್ಯ ಮಧ್ಯದಲ್ಲಿ ನಾವು ಅಭ್ಯಾಸ ಮಾಡಿದ್ರೆ, ಆಗ ನಾನ್ ತಿಳ್ಕೊಳ್ತೀನಿ ನೆಕ್ಸ್ಟ್ ವರ್ಷ ನಾವು ಬಂದಾಗ ನೆಕ್ಸ್ಟ್ ಟೈಮ್ ನಾವು ಬಂದಾಗ ಬಾಬಾ ಅವ್ರ ಮುಂದೆ ನಾವು ನಿರಂತರ ಯೋಗಿಗಳಾಗ್ಬಿಡ್ತೀವಿ ಅಂತ. ಬಾಬಾ ಅವ್ರಿಗೆ ಹೇಳ್ತೀರಾ ಎಲ್ಲರೂ? ನಿರಂತರ ಯೋಗಿ, ಸಹಜ್ ಯೋಗಿ, ಕರಂ ಯೋಗಿ ಆದ್ರ ಆಜೀನ? ಬಾಬಾ ಅವ್ರಿಗೆ ನಾನು ಹೇಳ್ತೀನಿ, ಬಾಬಾ ಎಲ್ಲರೂ ಇದು ಹೇಳಿದ್ದಾರೆ, ನೆಕ್ಸ್ಟ್ ಇಯರ್ ನಾವು ಏಕದಮ್ ನಿರಂತರ ಯೋಗಿಯಾಗಿ ಬಾಬಾ ಅವ್ರ ಮುಂದೆ ಬರ್ತೀವಿ ಅಂತ. ಬಾಬಾ ಅವ್ರಿಗೆ ಈ ಸಂದೇಶ ಕೊಡೋದಾ? ಜೋರಾಗಿ ಹೇಳಿ ಹಾಂಜಿ ಅಂತ. ಒಬ್ಬೊಬ್ರದ್ದು ಟ್ರಾನ್ಸ್ಲೇಷನ್ ಮುಗಿದ್ಮೇಲೆ ಹಾಂಜಿ ಹಾಂಜಿ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಇದನ್ ಕೇಳಿ ಎಷ್ಟು ಖುಷಿ ಪಡ್ತಾರೆ, ವಾ ನನ್ನ ಮಕ್ಳೇ ಅಂತ. ಎಲ್ಲರೂ ತಯಾರಾಗ್ಬಿಟ್ಟಿದೀರ. ಸೊ ವಿನಾಶ ಬೇಗ ಆಗ್ಬಿಡತ್ತ ಅವಾಗ.
ತಯಾರಾಗ್ಬಿಡ್ತೀರಲ್ಲ. ಆದ್ರಿಂದ ಇದು ಬಾಬಾ ಅವರ ಶುಭ ಆಸೆ ಆಗಿದೆ. ಬಾಬಾ ಹೇಳ್ತಾರಲ್ಲ, ಆಶಯಗಳನ್ನ ಪೂರ್ಣ ಮಾಡುವಂಥವ್ರು ಅಂತ. ಬಾಬಾ ಅವರ ಆಸೆಗಳು ನಾವೆಲ್ಲರೂ ಪೂರ್ಣ ಮಾಡೋಣ, ಆಗ್ಲೇನೆ ಬಾಬಾ ಅವರ ಜೊತೆ ಹೋಗ್ಬೋದು. ಬ್ರಹ್ಮ ಬಾಬಾ ಹೇಳ್ತಾರಲ್ವಾ, ನಾನು ಪ್ರತಿನಿತ್ಯ ಕಾಯ್ತಿರ್ತೀನಿ ನನ್ ಮಕ್ಕಳು ಯಾವಾಗ ಬರ್ತಾರೋ ಪರಂಧಾಮಕ್ಕೆ ಹೋಗೋಣ ಅಂತ. ಆಹ್ವಾನೆ ಮಾಡ್ತಾ ಇರ್ತೀನಿ ನಾನು, ಬನ್ನಿ ಬನ್ನಿ ಅಂತ. ನಂಗ್ ನೆನಪ್ ಬರುತ್ತೆ, ನಾವ್ ಯಾವಾಗ ಅಬುವಿಂದ ಹೋಗ್ತಿದ್ವಿ, ಪಾರ್ಟಿಗಳನ್ನ ಕರ್ಕೊಂಡ್ ಬರ್ತಿದ್ವಿ, ಹೋಗ್ತಿದ್ವಲ್ಲ, ಆಗ ಹಿಂದ್ಗಡೆ ದಾರಿಯಲ್ಲಿ ಒಂದ್ ವೃಕ್ಷ ಇದೆ. ಬಾಬಾ ವೃಕ್ಷದವರೆಗೂ ವಾಕ್ ಮಾಡ್ಕೊಂಡ್ ಬರೋರು. ಆಗ ಗಾಡಿ ಎಲ್ಲ ಇರ್ಲಿಲ್ಲ, ಪೈದಲ್ ನಡ್ಕೊಂಡ್ ಹೋಗ್ತಿದ್ವಿ ಬಸ್ ಸ್ಟ್ಯಾಂಡ್ ವರ್ಗೂ. ಬಾಬಾ ವೃಕ್ಷದವರೆಗೂ ಬರ್ತಾ ಇದ್ರು, ಮತ್ತೆ ರುಮಾಲನ್ನ ಈ ರೀತಿ ಮಾಡ್ತಾ ಚುಟ್ಟಿ ಕೊಡ್ತಾ ಇದ್ರು. ಆವಾಗ ಹೇಳೋರು, ಹೋಗಿ ಮಕ್ಳೇ ಅಂತ. ಅವಾಗ ಬರ್ತಾ ಇದ್ರು. ಪಾರ್ಟಿ ಅವರನ್ನ ಮೆಲ್ಲ ಮಾಡ್ದಾಗ ಹೇಳ್ತಿದ್ರು, ಬನ್ನಿ ಮಕ್ಳೇ ಅಂತ. ಈಗ್ಲೂ ಬ್ರಹ್ಮ ಬಾಬಾ ಏನಿದ್ದಾರೆ, ಅವ್ರು ಹೇಳ್ತಾರೆ, ನಾವು ವೇಟ್ ಮಾಡ್ತಿದೀವಿ ನಿಮ್ ಮಕ್ಕಳಿಗೆ. ಪ್ರತಿನಿತ್ಯ ಬಾಬಾ ಹೇಳ್ತಾರೆ, ಬನ್ನಿ ಮಕ್ಳೇ ಅಂತ. ವತನದಲ್ಲಿ ನಾನು ಗೀತೆಯನ್ನ ಹಾಡ್ತಿರ್ತೀನಿ ಅಂತಾರೆ. ಸೊ ನಾವು ಬಾಬಾ ಅವ್ರ ಜೊತೆ ಹೋಗ್ತೀವಲ್ಲ, ಹೋಗ್ಬೇಕಲ್ಲ ಅವ್ರ ಜೊತೆ. ತಯಾರಾಗ್ಬಿಟ್ರೆ ಬಾಬಾ ಅವ್ರ ಜೊತೆ ನಾವು ಹೋಗ್ಬೋದಾಗಿದೆ. ಒಳ್ಳೇದು. ಓಂ ಶಾಂತಿ. ಓಂ ಶಾಂತಿ. ತಾವೆಲ್ಲರೂ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. एकदम रिलैक्स होकर बैठे, ಸ್ಟ್ರೇಟ್ ಆಗಿ, ಅಲರ್ಟ್ ಆಗಿ ಶರೀರವನ್ನ शरीर एकदम सीधा, ಸ್ಥಿರಾವಸ್ಥೆಯಲ್ಲಿ कोशिश ತಂದು, करें शरीर को ಯಾವುದೇ 1 घंटे तक हम ಅಲ್ಚಲಿಲ್ಲ, ಬಟ್ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕಂಫರ್ಟಬಲ್ ಅಲ್ಲಿ ಕೂತ್ಕೊಳ್ಳಿ. ಆಳವಾದಂತಹ ಉಸಿರಾಟವನ್ನ ತಗೊಳ್ಳೋಣ. 3 ಡೀಪ್ ಉಸಿರಾಟ. ಉಸಿರನ್ನ ತಗೊಳ್ಳುವಾಗ ಅಷ್ಟು ಡೀಪ್ ಶಾಂತಿಯನ್ನ ಒಳಗಡೆ ತಗೊಳ್ತಾ ಹೋಗಿ. ಕಂಪ್ಲೀಟ್ ನಿಮ್ಮ ಶರೀರ ಶಾಂತಿಯಲ್ಲಿ ಆವರಿಸ್ತಾ ಇದೆ. ಒಳಗಡೆ ಇರುವಂತಹ ಸ್ಟ್ರೆಸ್ ಏನೆಲ್ಲ ಇದೆ ಹೊರಗಡೆ ಬಿಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇವತ್ತು ವಿಶೇಷವಾಗಿ ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗೋಣ. ಈ ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ದಾದಿಗೆ ನಮ್ಮ ಯೋಗದ ಶಕ್ತಿ ಅನುಭೂತಿಯನ್ನ ಅರ್ಪಣೆ ಮಾಡೋಣ. ರಿಲ್ಯಾಕ್ಸ್ ಆಗಿ ಕಂಪ್ಲೀಟ್ ಆಗಿ ಕೂತ್ಕೊಳ್ಳಿ. ಸ್ಥಿರ ಮಾಡ್ಕೊಳ್ಳಿ ಮನಸ್ಸನ್ನು. ನಿಮ್ಮ ಗಮನವನ್ನ ಮಸ್ತಕದ ಮಧ್ಯದಲ್ಲಿ ಹೊಳಿತಿರುವಂತಹ ಆತ್ಮ ಜ್ಯೋತಿಯ ಕಡೆ ಕೇಂದ್ರೀಕೃತ ಮಾಡಿ. ನನ್ನ ಇಡೀ ಗಮನ
ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುವಂತಹ ಈ ಅದ್ಭುತ ನಕ್ಷತ್ರದ ಕಡೆ ಇದೆ. ಯಾವುದು ಸರ್ವಶಕ್ತಿಗಳಿಂದ ಸಂಪನ್ನ ಶಕ್ತಿಯ ಸ್ತೋತ್ರ ಸೋರ್ಸ್ ಆಗಿದೆ. ಎಷ್ಟೆಷ್ಟು ನಾನು ನನ್ನ ಸ್ವಯಂನ ಸ್ಥಿತಿಯಲ್ಲಿ ಈ ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಹೋಗ್ತಿದ್ದೀನಿ. ಶರೀರದ ಪ್ರತಿಯೊಂದು ಕರ್ಮೇಂದ್ರಿಯ, ಇಡೀ ಶರೀರ ರಿಲ್ಯಾಕ್ಸ್ ಆಗ್ತಾ ಇದೆ. ನನ್ನ ಇಡೀ ಗಮನ ಈ ಶಕ್ತಿ ಪುಂಜ ಜ್ಯೋತಿ ಸ್ವರೂಪ ಆತ್ಮನ ಮೇಲೆ ಕೇಂದ್ರೀಕೃತ ಆಗ್ತಾ ಇದೆ. ಶರೀರದಿಂದ ಭಿನ್ನ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವಂತಹ ಅದ್ಭುತ ಚೈತನ್ಯ ಶಕ್ತಿ ನನ್ನ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಆ ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಈ ಕಿವಿಯಿಂದ ಕೇಳಿಸುವಂತಹ ವಾತಾವರಣದಲ್ಲಿ ಒಂದೊಂದು ಶಬ್ದದ ಕಡೆಗೆ ನನ್ನ ಏನೆಲ್ಲ ಶಬ್ದಗಳಿದೆ ಅದನ್ನು ಕೇಳಿಸ್ಕೊಂತಾ ಇದ್ದೀನಿ. ಸೂಕ್ಷ್ಮ ಶಬ್ದಗಳನ್ನು ಸಹ ನಾನಾತ್ಮ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ಒಂದೊಂದು ಶಬ್ದವನ್ನ ಕೇಳಿಸ್ಕೊಂತಾ ಇದ್ದೀನಿ. ಒಂದೊಂದು ಶಬ್ದವನ್ನ ಕೇಳಿಸ್ಕೊಂತಾ ಇದ್ರೂ ಸಹ ನನ್ನ ಆತ್ಮ ಅದರ ಪ್ರಭಾವಗಳಿಂದ ಮುಕ್ತ ಡಿಟ್ಯಾಚ್ ಅನುಭವ ಮಾಡ್ತಾ ಇದ್ದೀನಿ. ಈ ಶಬ್ದಗಳೆಲ್ಲ ಇದ್ರೂ ಸಹ ಇದರಿಂದ ಭಿನ್ನ, ಇದರ ಪ್ರಭಾವಗಳಿಂದ ಭಿನ್ನ ಆಳವಾದಂತಹ ಶಾಂತಿಯ ಅನುಭೂತಿ ಆಗ್ತಾ ಇದೆ. ಈ ಆಳವಾದಂತಹ ಅಸೀಮ ಶಾಂತಿಯ ಸ್ಥಿತಿ, ಈ ಶಾಂತಿಯ ಶಕ್ತಿಯ ಸ್ಥಿತಿಯಲ್ಲಿ ನನ್ನ ಆತ್ಮ ಸ್ಥಿರ ನನ್ನ ಆತ್ಮ ನನ್ನ ಗಮನವನ್ನ ಈಗ ನನ್ನ ಎರಡು ಕೈಗಳ ಕಡೆ ಹೋಗ್ತಾ ಇದೆ. ಭ್ರುಕುಟಿಯ ಮಧ್ಯದಲ್ಲಿ ನಾನು ಶಾಂತಿಯ ಶಕ್ತಿಯಿಂದ ಸಂಪನ್ನ ಆತ್ಮ ನನ್ನ ಗಮನವನ್ನ ಕೈ ಕಡೆ ಹರಿಸ್ತೀನಿ. ನನ್ನ ಗಮನ ಆ ಕಡೆ ಹೋದಂಗೆ ನನ್ನ ಎರಡು ಕೈಗಳು ಅಷ್ಟು ರಿಲ್ಯಾಕ್ಸ್, ಶಾಂತ ಶೀತಲತೆ ಅನುಭವ ಮಾಡ್ತಾ ಇದೆ. ದೇಹದಿಂದ ಭಿನ್ನ ನನ್ನ ಆತ್ಮ
ಆತ್ಮ ಶಾಂತಿಯ ಆಳದಲ್ಲಿ ಹೋದಷ್ಟು ನನ್ನ ಶರೀರ ರಿಲ್ಯಾಕ್ಸ್ ಆಗ್ತಾ ಇದೆ. ಎಷ್ಟೆಷ್ಟು ನಾನು ಈ ಆಳವಾದ ಅನುಭೂತಿಯಲ್ಲಿ ಸ್ಥಿತ ಆಗ್ತಾ ಹೋಗ್ತಿದ್ದೀನಿ, ಅಷ್ಟಷ್ಟು ಈ ಅನುಭವ ಆಗ್ತಾ ಇದೆ. ನನ್ನ ಆತ್ಮ ಡಿಟ್ಯಾಚ್ ಅಂದ್ರೆ ನಾನೇ ಭಿನ್ನ, ಶರೀರನೇ ಬೇರೆ. ಯಾವ ರೀತಿ ಆಕಾಶದಲ್ಲಿ ನಕ್ಷತ್ರ ಇರುತ್ತೆ, ಆ ರೀತಿ ನನ್ನ ಆತ್ಮ ಒಂದು ಸಸ್ಪೆಂಡೆಡ್ ಎನರ್ಜಿ ಪ್ರಕೃತಿಯ ಮಧ್ಯದಲ್ಲಿ. ನಾನೇ ಬೇರೆ, ಶರೀರನೇ ಬೇರೆ. ಆಳವಾದಂತಹ ಶಾಂತಿ, ಸನ್ನಾಟ ಶಾಂತಿ, ಶರೀರದ ಭಿನ್ನತೆಯ ಅನುಭವ. ಸಂಪೂರ್ಣ ರಿಲ್ಯಾಕ್ಸ್ಡ್. ಇಡೀ ಶರೀರ ರಿಲ್ಯಾಕ್ಸ್ಡ್, ಕಂಫರ್ಟಬಲ್, ಸ್ಥಿರ. ನನ್ನ ಆತ್ಮ ಅಲರ್ಟ್ ಸ್ಥಿತಿಯಲ್ಲಿ. ಎಷ್ಟೆಷ್ಟು ಶರೀರ ರಿಲ್ಯಾಕ್ಸ್ ಆಗ್ತಾ ಹೋಗ್ತಿದೆಯೋ, ನನ್ನ ಆತ್ಮ ನನ್ನ ಶಕ್ತಿಯನ್ನ ನನ್ನ ಎಲ್ಲಾ ಕರ್ಮೇಂದ್ರಿಯಗಳಿಂದ ತಗೊಂತಾ ಹೋಗ್ತಾ ಇದ್ದೀನಿ, ವಿತ್ಡ್ರಾ ಮಾಡ್ತಾ ಇದ್ದೀನಿ. ನನ್ನ ಗಮನವನ್ನ ಎಲ್ಲಾ ಕರ್ಮೇಂದ್ರಿಯಗಳಿಂದ ವಿತ್ಡ್ರಾ ಮಾಡ್ತಾ ನನ್ನ ಮೇಲೆ ಕೇಂದ್ರೀಕೃತ ಮಾಡ್ತೀನಿ. ನನ್ನ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುವಂತಹ ಅದ್ಭುತವಾದಂತಹ ಚೈತನ್ಯ ಶಕ್ತಿ. ಸ್ಪಷ್ಟವಾಗಿ ನೋಡಿ, ಅತಿ ಸೂಕ್ಷ್ಮ ಬಿಂದು, ಸರ್ವಶಕ್ತಿಗಳಿಂದ ಸಂಪನ್ನ. ಕಂಪ್ಲೀಟ್ ಶರೀರ ಸ್ಥಿರ ಅವಸ್ಥೆಯಲ್ಲಿ ಸ್ಥಿತ ಆಗಿದೆ. ನನ್ನ ಆತ್ಮ ಕಂಪ್ಲೀಟ್ ಶಾಂತ ಸ್ಥಿತಿ.
ಈ ಕಣ್ಣುಗಳಿಂದ ನೋಡುವಂತಹ, ಕಿವಿಗಳಿಂದ ಕೇಳುವಂತಹ, ಮುಖದಿಂದ ಮಾತಾಡುವಂತಹ, ಪ್ರತಿಯೊಂದು ಕರ್ಮವನ್ನ ಮಾಡುವಂತಹ ನಾನು ಆತ್ಮ ಆಗಿದ್ದೀನಿ. ಆದರೆ ನಾನು ಈ ಶರೀರದಿಂದ ಭಿನ್ನ ಆತ್ಮ. ಪ್ರತಿಯೊಂದು ಕರ್ಮೇಂದ್ರಿಯಗಳ ಮುಖಾಂತರ ನನ್ನ ಕರ್ಮವನ್ನ ಮಾಡ್ತೀನಿ. ಒಂದಷ್ಟು ಸೆಕೆಂಡ್ಸ್ ಕಣ್ಣನ್ನ ಕ್ಲೋಸ್ ಮಾಡ್ತಾ ಅಂತರ್ಮುಖಿಯಾಗಿ ಒಳಗಿನ ಪ್ರಕಾಶವನ್ನ ನೋಡಿ. ನನ್ನ ಆತ್ಮ ಪ್ರಕಾಶ ಸ್ವರೂಪ. ಕಣ್ ಕ್ಲೋಸ್ ಆಗಿದೆ, ಬಟ್ ಒಳಗಿನ ಪ್ರಕಾಶತೆಯನ್ನ ನೋಡಿ. ಶಕ್ತಿಶಾಲಿ, ಶಾಂತ, ಪ್ರಕಾಶಮಯ ಒಂದು ಶಕ್ತಿ. ಅತಿ ಸೂಕ್ಷ್ಮ ಬಿಂದು. ಶರೀರದಿಂದ ಡಿಟ್ಯಾಚ್. ಸಂಪೂರ್ಣ ಏಕಾಗ್ರತೆ ಸ್ವಯಂನಲ್ಲಿ, ಆ ಭ್ರುಕುಟಿಯ ಮಧ್ಯದಲ್ಲಿ. ಬುದ್ಧಿಯಿಂದ, ಬುದ್ಧಿರೂಪಿ ನೇತ್ರದಿಂದ ಸ್ಪಷ್ಟವಾಗಿ ನೋಡಿ. ಶರೀರದಿಂದ ಭಿನ್ನ, ಶರೀರದ ಹೊರಗಡೆ ಒಂದು ಚೈತನ್ಯ ಶಕ್ತಿ. ನಿಧಾನ ಕಣ್ ತೆರೆದು ನೋಡಿ. ಒಂದು ಚೈತನ್ಯ ಶಕ್ತಿ, ಸರ್ವಶಕ್ತಿಯಿಂದ ತುಂಬಿರುವಂತಹ ಪ್ರಕಾಶಮಯ ಬಿಂದು. ಅತಿ ಸೂಕ್ಷ್ಮ ಶಕ್ತಿ ಶರೀರದಿಂದ ಹೊರಗಡೆ ಸ್ಪಷ್ಟವಾಗಿ ನೋಡಿ. ಆ ಬಿಂದುವಿನ ಪ್ರಕಾಶದ ಆಭಾಮಂಡಲ, ಪ್ರಕಾಶದ ಒಂದು ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುವಂತಹ ಅದ್ಭುತವಾದಂತಹ ನಕ್ಷತ್ರ. ಸರ್ವಶಕ್ತಿ ಸಂಪನ್ನ ಬಿಂದು ತನ್ನ ಪ್ರಕಾಶಮಯ ಶರೀರದಲ್ಲಿ ಈ ಸಾಕಾರಿ ಸ್ಥೂಲ ಶರೀರದಿಂದ ಹೊರಗಡೆ ಇದೆ. ಸ್ಪಷ್ಟವಾಗಿ ತಮ್ಮನ್ನ ತಾವು ಪ್ರಕಾಶದ ಖಾಯಲ್ಲಿ ಭ್ರುಕುಟಿಯ ಮಧ್ಯದಲ್ಲಿರುವಂತಹ ಬಿಂದುವನ್ನ ನೋಡಿ. ಆ ಪ್ರಕಾಶದ ಕಾಯಲ್ಲಿ ಫರಿಷ್ಠಾ ಸ್ವರೂಪ ನನ್ನ ಆತ್ಮ. ಅದರಿಂದ ಈ ಸ್ಥೂಲ ಸಾಕಾರ ಶರೀರವನ್ನ ನೋಡ್ತಾ ಇದ್ದೀನಿ. ನನ್ನ ಈ ಸ್ಥೂಲ ಸಾಕಾರಿ ಶರೀರ ಸುತ್ತಮುತ್ತಲು ಎಲ್ಲ ನೋಡಿ. ಆ ಶರೀರದಿಂದ ಈ ಶರೀರವನ್ನ ನೋಡಿ. ಸ್ಥಿರವಾಗಿ ಕುತ್ಕೊಂಡಿದೆ. ನಾಲ್ಕಾರು ಕಡೆ ನೋಡಿ. ಶರೀರದಿಂದ ಹೊರಗೆ ಪ್ರಕಾಶಮಯ ಶರೀರದಲ್ಲಿ ನಾನು ಆತ್ಮ.
ಅದರಿಂದ ನೋಡಿ, ಸುತ್ತಮುತ್ತಲು ನೋಡಿ. ನಾನು ಈ ಶರೀರದಿಂದ ಭಿನ್ನ, ನನ್ನ ಆತ್ಮ ಫರಿಷ್ಠ ಆಗಿದ್ದೇನೆ. ಸಂಪೂರ್ಣ ಪ್ರಕಾಶಮಯ ಕಾಯ. ಇಡೀ ಗಮನವನ್ನ ಆ ಪ್ರಕಾಶಮಯ ಕಾಯಲ್ಲಿರುವ ಬಿಂದುವಿನ ಮೇಲೆ ಏಕಾಗ್ರ ಮಾಡಿ. ಬುದ್ಧಿಯನ್ನ ನಿಧಾನಕ್ಕೆ ಈ ದೇಹ, ನೀವು ಅಲ್ಲಿ ಕುಳಿತಿರುವಂತ ಸ್ಥಾನ, ನಿಮ್ಮ ಮನೆ, ಎಲ್ಲದಕ್ಕಿಂತ ಮೇಲೆ ನಿಮ್ಮ ಊರು, ನಿಮ್ಮ ಸಿಟಿ, ಅದಕ್ಕಿಂತಲೂ ಮೇಲೆ ಮೇಲೆ ಹಾರ್ತಾ ಹಾರ್ತಾ ತನ್ನ ವರಿಷ್ಠ ಶರೀರದ ಮುಖಾಂತರ ತುಂಬಾ ಎತ್ತರವಾದಂತಹ ಸ್ಥಾನದಲ್ಲಿ ನಿಂತುಕೊಳ್ಳಿ. ಅಲ್ಲಿಂದ ನೋಡಿ ನಿಮಗೆ ಕಂಪ್ಲೀಟ್ ಭೂಮಿಯ ಪ್ರತಿಯೊಂದು ನಗರ, ಪ್ರತಿಯೊಂದು ಇದು ತುಂಬಾ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನನ್ನ ಆತ್ಮ ತುಂಬಾ ಎತ್ತರವಾದಂತಹ ಸ್ಥಾನದಲ್ಲಿ, ತುಂಬಾ ಶ್ರೇಷ್ಠವಾದಂತಹ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾ ಸಾಕ್ಷಿಯಾಗಿ ಪ್ರತಿಯೊಂದು ದೃಶ್ಯವನ್ನ ನೋಡ್ತಾ ಇದ್ದೀನಿ. ಏನೆಲ್ಲ ನಡೀತಿದೆ ಒಳ್ಳೆ ನಾಟಕದ ತರ ಪ್ರತಿಯೊಂದು ನಡೀತಿದೆ. ಆದ್ರೆ ಎಲ್ಲದಕ್ಕಿಂತನೂ ಮೇಲೆ ನನ್ನ ಆತ್ಮ ನನ್ನ ಪ್ರಕಾಶಮಯ ಶರೀರದಲ್ಲಿ ಇಷ್ಟು ಡಿಟ್ಯಾಚ್ ಅನುಭವ ಆಗ್ತಾ ಇದೆ. ಇಲ್ಲಿನ ಪರಿಸ್ಥಿತಿಗಳು, ಮಾತುಗಳು ಎಲ್ಲ ತುಂಬಾ ಚಿಕ್ಕದನ್ನಿಸ್ತಿದೆ. ಯಾಕೆಂದ್ರೆ ಅಷ್ಟು ಎತ್ತರವಾದಂತ ಸ್ಥಾನ, ಸ್ಥಿತಿಯಲ್ಲಿ ನಾನೀಗ ಸ್ಥಿತ ಆಗಿದ್ದೇನೆ. ಇಷ್ಟು ಎತ್ತರವಾದಂತಹ ಸ್ಥಾನ, ಇಲ್ಲಿ ಹಾಗೂ ಹೋಗುವಿನ ಚಿಕ್ಕ ಚಿಕ್ಕ ಮಾತುಗಳು ಯಾವುದು ನನ್ನನ್ನ ಪ್ರಭಾವಿತ ಮಾಡ್ತಿಲ್ಲ. ಆ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಸ್ಥಿತ ಆಗಿ ತುಂಬಾ ಎತ್ತರವಾದಂತಹ ಪರ್ವತದಲ್ಲಿ, ಶಿಖರದಲ್ಲಿ ಪ್ರಕಾಶಮಯ ಕಾಯ, ಭ್ರುಕುಟಿಯಲ್ಲಿ ಸರ್ವಶಕ್ತಿಯಿಂದ ಸಂಪನ್ನವಾದಂತ ನನ್ನ ಆತ್ಮ. ಆ ದೃಶ್ಯ ಎಷ್ಟು ಅದ್ಭುತ, ಆ ಸ್ಥಿತಿ ಎಷ್ಟು ಡಿಟ್ಯಾಚ್. ಆ ಸ್ಥಿತಿಯಲ್ಲಿ ಕೆಲವು ಗಳಿಗೆಗಳು ಸ್ಥಿತ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿ ಕೌಂಟಲ್ಲೂ ನಿಮ್ಮ ಸ್ಥಿತಿ ಡಿಟ್ಯಾಚ್ಮೆಂಟ್ ಹೆಚ್ಚಿಸ್ಕೊಂತಾ ಹೋಗಿ. 10, 9, 8, 7, 6, 5, 4, 3, 2, 1. ಕಂಪ್ಲೀಟ್ ಡಿಟ್ಯಾಚ್ಡ್, ಎಲ್ಲ ಪ್ರಭಾವಗಳಿಂದ ಮುಕ್ತ, ಇನ್ಫ್ಲುಯೆನ್ಸ್ಡ್. ಇಲ್ಲಿಂದ ನನ್ನ ಆತ್ಮ
ಈ ಪ್ರಪಂಚದಿಂದನೂ ದೂರ ನನ್ನ ಮನೆ ಪರಂಧಾಮದ ಎಡೆಗೆ ಹೋಗೋಣ. ಈ ಕಂಪ್ಲೀಟ್ ದೇಹದ ಪ್ರಪಂಚದಿಂದನೂ ದೂರ, ಇದರ ಒಂದು ಆಕರ್ಷಣೆ, ಗೃಹತ್ವಾಕರ್ಷಣೆಯಿಂದನೂ ದೂರ ನನ್ನ ಆತ್ಮ ಬಿಂದು, ಆ ಪ್ರಕಾಶಮಯ ಮನೆ ಪರಂಧಾಮ, ಶಾಂತಿಧಾಮ, ಪರಂಧಾಮಕ್ಕಿಂತನೂ ಮುಂಚೆ ಸೂಕ್ಷ್ಮ ಲೋಕ, ಶ್ವೇತ ಪ್ರಕಾಶಮಯ ಲೋಕ. ಅಲ್ಲಿ ಸೂಕ್ಷ್ಮ ಶರೀರದಿಂದ ಡಿಟ್ಯಾಚ್ ಆಗ್ತಾ ಪರಂಧಾಮಕ್ಕೆ ಪ್ರವೇಶ ಆಗೋಣ. ಬಿಂದು ಅಲ್ಲಿ ಪ್ರವೇಶ ಆಗಿದ ತಕ್ಷಣ ಅಷ್ಟು ಡೀಪ್ ಸೈಲೆನ್ಸ್, ಶಾಂತಿಧಾಮ. ಬುದ್ಧಿ ಎಲ್ಲ ಮಾತುಗಳಿಂದ ದೂರ, ವೈರಾಗ್ಯ ಸ್ಥಿತಿ. ಆ ಪ್ರಕಾಶಮಯ ಸುವರ್ಣ ಮಿಶ್ರಿತ ಪ್ರಕಾಶಮಯ ಲೋಕ. ಆಕಾಶದಲ್ಲಿ ನಕ್ಷತ್ರ ಯಾವ ರೀತಿ ಇರುತ್ತೋ ಅಷ್ಟು ಪ್ರಕಾಶಮಯ ಪರಂಧಾಮ ಶಾಂತಿಧಾಮದಲ್ಲಿ ನನ್ನ ಆತ್ಮ ಸರ್ವಶಕ್ತಿ ಸಂಪನ್ನ ಆತ್ಮ ನಕ್ಷತ್ರ ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೆ. ಅಷ್ಟು ಎತ್ತರ, ಶಿಕೆಯ ಸಮಾನ ಸ್ಥಾನ, ಪರಮ ಪವಿತ್ರ ಸ್ಥಾನ, ಅಷ್ಟು ಶ್ರೇಷ್ಠ ಸ್ಥಾನ. ಅದರಲ್ಲಿ ನನ್ನ ಆತ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿದೆ. ಮಾಸ್ಟರ್ ಸರ್ವಶಕ್ತಿವಾನ್, ಆಲ್ಮೈಟಿ ಅಥಾರಿಟಿ, ಕಂಪ್ಲೀಟ್ ಒರಿಜಿನಲ್ ಬೀಜ ರೂಪಸ್ಥಿತಿ, ಎಲ್ಲ ಶಕ್ತಿಗಳಿಂದ, ಎಲ್ಲ ಜ್ಞಾನದಿಂದ, ಪ್ರಾಪ್ತಿಗಳಿಂದ ಸಂಪನ್ನ ಶ್ರೇಷ್ಠ ಸ್ಥಿತಿ. ಸ್ವಯಂ ಆಲ್ಮೈಟಿ ತಂದೆ ಶಿವಬಾಬಾ ತನ್ನ ಸರ್ವಶಕ್ತಿಗಳ ಪ್ರಕಾಶ, ಆ ಅಲೆಗಳು ನನ್ನನ್ನ ತನ್ನ ಇನ್ನ ಸಮೀಪದಲ್ಲಿ ಕರೀತಾ ಇದೆ. ಬಾಬಾ ಒಂದು ಪವರ್ಫುಲ್ ಮ್ಯಾಗ್ನೆಟ್, ಅಯಸ್ಕಾಂತ ತರ ಸರ್ವಶಕ್ತಿಗಳ ಸೋರ್ಸ್, ಸ್ತೋತ್ರ ಆಗಿದ್ದಾರೆ. ಆಲ್ಮೈಟಿ ಅಥಾರಿಟಿ ಆಗಿದ್ದಾರೆ. ಅವರ ಇಷ್ಟು ಪ್ರಭಾವಶಾಲಿ ಶಕ್ತಿಗಳು ನನ್ನ ಆತ್ಮನನ್ನ ತನ್ನ ಕಡೆ ಸೆಳೀತಾ ಇದೆ. ಇಷ್ಟು ಪವರ್ಫುಲ್ ನನ್ನ ಆತ್ಮ ಪರಮಾತ್ಮ ಸರ್ವಶಕ್ತಿವಂತನನ್ನ ಟಚ್ ಮಾಡ್ತೀನಿ. ನನ್ನ ಆತ್ಮ ಬಿಂದು ಪರಮಾತ್ಮನ ಅಷ್ಟೊತ್ತೀ ಸಮೀಪ. ಆ ಗಳಿಗೆ ಇಷ್ಟು ಪವರ್ಫುಲ್. ಪರಮಾತ್ಮನಿಂದ ಬರುವಂತಹ ಅಷ್ಟು ಪ್ರಚಂಡ ಶಕ್ತಿಯ ಕಿರಣಗಳು ನನ್ನ ಆತ್ಮದಲ್ಲಿ ಅಷ್ಟು ಬಲ, ಶಕ್ತಿಯನ್ನ ತುಂಬುತ್ತಿದೆ.
ಕಂಬೈನ್ಡ್ ರೂಪದ ಅನುಭವ. ಆ ಸುಪ್ರೀಂ ಲೈಟ್ ಪರಮಾತ್ಮ ನನ್ನ ಟಚ್ ಮಾಡಿದ ತಕ್ಷಣ ತನ್ನ ಎಲ್ಲಾ ಶಕ್ತಿಗಳು ನನ್ನೊಳಗಡೆ ಬರ್ತಾ ಇದೆ. ಇಷ್ಟು ಆಳವಾದಂತಹ ಅಸೀಮ ಶಕ್ತಿಗಳ ಅನುಭವ ಆಗ್ತಿದೆ. ಯಾವ ಶಕ್ತಿಗಳಿಗೆ ಸೀಮೆನೇ ಇಲ್ಲ. ಭರ್ಪೂರ್, ಫುಲ್ ಆಳದವರೆಗೂ ಆ ಶಕ್ತಿಯ ಒಂದು ಪ್ರವಾಹ ಆಗ್ತಾ ಇದೆ. ಈ ರೀತಿಯ ಆಭಾಸ ಆಗ್ತಿದೆ. ಇಡೀ ಬ್ರಹ್ಮಾಂಡದಲ್ಲೇನೆ ತುಂಬಾ ಪವರ್ಫುಲ್, ಶಕ್ತಿಶಾಲಿ ಶಕ್ತಿಯಾಗಿದ್ದೀನಿ. ಅನುಭವ ಮಾಡಿ. ಸ್ವಯಂ ಸದ್ಗುರು ಸ್ವರೂಪ ಶಿವನ ಇಷ್ಟು ಶಕ್ತಿಶಾಲಿ ಶಕ್ತಿಗಳು ನನ್ನ ಎಲ್ಲಾ ಪ್ರಕಾರದ ಕಮ್ಜೋರಿಯನ್ನೆಲ್ಲ ಸಮಾಪ್ತಿ ಮಾಡ್ತಾ, ನನ್ನ ಬಲಹೀನತೆಗಳನ್ನೆಲ್ಲ ಸಮಾಪ್ತಿ ಮಾಡ್ತಾ ಶಕ್ತಿಯನ್ನ ತುಂಬ್ತಿದ್ದಾರೆ. ಕಂಪ್ಲೀಟ್ ಎಲ್ಲ ನನ್ನ ಕಡಿಮೆ ಕೊರತೆಗಳೆಲ್ಲ ಸಮಾಪ್ತಿ ಆಗ್ತಿದೆ. ಬಾಬಾ ಅಷ್ಟು ಶಕ್ತಿಯನ್ನು ತುಂಬಿಸ್ತಿದ್ದಾರೆ. ಈ ರೀತಿ ಆಭಾಸ ಆಗ್ತಿದೆ. ಇಡೀ ಬ್ರಹ್ಮಾಂಡಲದಲ್ಲೇ ಅತಿ ಶಕ್ತಿಶಾಲಿ ನಾನು ಆತ್ಮ ಆಗಿದ್ದೀನಿ. ನಿಮ್ಮ ಬುದ್ಧಿ ರೂಪನೇತ್ರದಿಂದ ಆ ಪರಂ ಶಕ್ತಿ, ಪರಂ ಜ್ಯೋತಿ, ಸರ್ವಶಕ್ತಿವಂತ ಸದ್ಗುರು ತಂದೆ ಕಡೆ ಕೇಂದ್ರೀಕೃತ ಮಾಡಿ. ಯಾವ ರೀತಿ ತಂದೆ ತನ್ನ ಎಲ್ಲಾ ಶಕ್ತಿಗಳನ್ನ ಆಳವಾಗಿ ನನ್ನಲ್ಲಿ ತುಂಬುತ್ತಾ ಹೋಗ್ತಿದ್ದಾರೆ. ಈ ರೀತಿ ಆಭಾಸ ಆಗ್ತಿದೆ. ನನ್ನ ಆತ್ಮ ಸರ್ವಶಕ್ತಿಗಳಿಂದ ಪ್ರಜ್ವಲಿತ ಆಗ್ತಾ ಇದ್ದೀನಿ. ಬಾಬಾ ತನ್ನ ಎಲ್ಲಾ ಶಕ್ತಿಗಳನ್ನ ನನಗೆ ಅರ್ಪಣೆ ಮಾಡ್ತಿದ್ದಾರೆ. ಆಸ್ತಿಯ ರೂಪದಲ್ಲಿ ಕಂಪ್ಲೀಟ್ ಧಾರೆ ಎಳಿತಾ ಇದ್ದಾರೆ. ತಂದೆಯಂತೆ ನನ್ನ ಆತ್ಮ ಸನ್ಶೋ ಫಾದರ್ ಅಸೀಮ ಶಕ್ತಿಗಳ ಭಂಡಾರ, ಪ್ರಚಂಡ ಶಕ್ತಿ ಈ ರೀತಿ ಆಭಾಸ ಆಗ್ತಿದೆ. ಅದ್ಭುತ ಶಕ್ತಿ. ನಾನು ಯಾರ ಛತ್ರಛಾಯೆಯಲ್ಲಿದ್ದೀನಿ? ಸಾಕ್ಷಾತ್ ಸರ್ವಶಕ್ತಿವಂತ ಸದ್ಗುರು ಶಿವನ ಛತ್ರಛಾಯೆಯಲ್ಲಿ. ದ ಸೋರ್ಸ್, ಸ್ತೋತ್ರ, ಸರ್ವಶಕ್ತಿಗಳ ಅವರ ಸಾನ್ನಿಧ್ಯದಲ್ಲಿದ್ದೀನಿ. ನನ್ನ ಆತ್ಮನಿಂದ ಹೊರಹೊಮ್ಮುತ್ತಿರುವ ಈ ಶಕ್ತಿಶಾಲಿ ಪ್ರಜ್ವಲಿತ ಕಿರಣಗಳು ಇಡೀ ವಿಶ್ವದ ಸೇವಾರ್ಥವಾಗಿ ಪರಂಧಾಮದಿಂದ ಎಲ್ಲಾ ಆತ್ಮಗಳಿಗೂ ತಲುಪ್ತಾ ಇದೆ. ಒಂದು ಕಡೆ ಶಿವಬಾಬಾ ನನಗೆ ಸರ್ವಶಕ್ತಿ, ಪವರ್ಫುಲ್ ಶಕ್ತಿ, ಲೇಸರ್ ಶಾರ್ಪ್ ಶಕ್ತಿಗಳು ಅದರಿಂದ ನನ್ನಲ್ಲಿ ತುಂಬ್ತಾ ಹೋಗ್ತಿದ್ದಾರೆ.
ನನ್ನಿಂದ ಪ್ರತಿಯೊಂದು ಆತ್ಮ ಎಲ್ಲಾ ಆತ್ಮಗಳಿಗೂ ತಲುಪ್ತಾ ಇದೆ. ತನ್ನ ಸಂಪನ್ನ ಬೀಜ ರೂಪದಲ್ಲಿ ಬಾಬಾ ಬೀಜ ನನ್ನ ಆತ್ಮ ಮಾಸ್ಟರ್ ಬೀಜ ರೂಪದಲ್ಲಿ ಸ್ಥಿತ ಆಗ್ತಾ ಇಡೀ ನಿರಾಕಾರಿ ವೃಕ್ಷವನ್ನ ನಿಮ್ಮ ಕಣ್ಮುಂದೆ ಇಮರ್ಜ್ ಮಾಡ್ಕೊಳ್ಳಿ. ಬುದ್ಧಿರೂಪಿ ನೇತ್ರದಿಂದ ಸ್ಪಷ್ಟವಾಗಿ ಆ ಪರಂಧಾಮ ಸುವರ್ಣ ಮಿಶ್ರಿತ ಹೊಂಬಣ್ಣದ ಪ್ರಕಾಶಮಯ ಲೋಕದಲ್ಲಿ ನಿರಾಕಾರಿ ಆತ್ಮಗಳ ವೃಕ್ಷ, ಉಲ್ಟಾ ವೃಕ್ಷ. ನಾನು ಆತ್ಮ ಬೇರಲ್ಲಿದ್ದೀನಿ, ಬಾಬನ ಅತೀ ಸಮೀಪ. ಬಾಬನಿಂದ ಸರ್ವಶಕ್ತಿಗಳನ್ನ ತಗೊಂತಾ ಇಡೀ ವೃಕ್ಷದ ಒಂದೊಂದು ಆತ್ಮಕ್ಕೂ ನನ್ನ ಶಕ್ತಿ ಹೋಗ್ತಿದೆ. ಇಲ್ಲಿಂದ ನನ್ನ ಆತ್ಮ ಎಲ್ಲ ಶಕ್ತಿಗಳಿಂದ ಸಂಪನ್ನ ಆ ಬೀಜ ರೂಪ ನಿರಾಕಾರಿ ಸ್ಥಿತಿಯಿಂದ ಆಕಾರಿ ಶರೀರವನ್ನ ಧಾರಣೆ ಮಾಡ್ತಾ ಪ್ರಕಾಶಮಯ ಫರಿಷ್ಠಾ ರೂಪ ಅಲ್ಲಿಂದ ಭಾರತದಲ್ಲಿ ಸಾಕಾರಿ ದಾದಿಯ ತನು ಇರುವಂತ ಹಾಸ್ಪಿಟಲ್ ಕಡೆ ಹೋಗೋಣ. ನಮ್ಮ ಜೊತೆ ಸಂಪೂರ್ಣ ಸಂಪನ್ನ ಕರ್ಮಾತೀತ ಫರಿಷ್ಠ ಬಾಪ್ದಾದನು ಜೊತೆಯಲ್ಲಿ ಕರ್ಕೊಂಡ್ ಬರೋಣ. ನನ್ನ ಆತ್ಮ ಬಾಪ್ದಾದರವರ ಮಸ್ತಕ ಮಣಿಯಾಗಿದ್ದೇನೆ. ತ್ರಿಮೂರ್ತಿ ರೂಪದಲ್ಲಿ ಕಂಬೈನ್ಡ್ ರೂಪ ನನ್ನ ಆತ್ಮ ಶಿವಬಾಬಾ ಬ್ರಹ್ಮ ಬಾಬಾ ನನ್ನ ಆತ್ಮ ಮಸ್ತಕದ ಮಣಿಯಾಗಿದ್ದೇನೆ. ಫರಿಷ್ಠ ರೂಪದಲ್ಲಿ ಬಾಬನಿಂದ ಇಷ್ಟು ಲೇಸರ್ ಶಾರ್ಪ್ ಕಿರಣಗಳು ಇಡೀ ದಾದಿಯ ಲೇಸರ್ಗಿಂತ ಶಾರ್ಪ್ ಕಿರಣಗಳು, ಶಕ್ತಿಶಾಲಿ ಕಿರಣಗಳು ಇಡೀ ದಾದಿಯ ಶರೀರವನ್ನ ಅಷ್ಟು ಶಕ್ತಿಶಾಲಿಯನ್ನಾಗಿ ಮಾಡ್ತಿದೆ. ಪ್ರತಿಯೊಂದು ಸೆಲ್ಗೂ ತಾಕತ್ತನ್ನ ತುಂಬ್ತಾ ಇದೆ. ಆ ಹೀಲಿಂಗ್ ಪವರ್ಸ್ ಏನೆಲ್ಲ ಕಮ್ಸೋರಿ ಇದೆ, ಬಲಹೀನತೆಗಳಿದೆ, ಅದನ್ನೆಲ್ಲ ತೆಗಿತಾ ಇದೆ. ಕಂಪ್ಲೀಟ್ ಶಕ್ತಿಶಾಲಿ ಪ್ರಚಂಡ ಶಕ್ತಿಗಳಿಂದ ಪ್ರಜ್ವಲಿತ ಮಾಡ್ತಾ ಇದೆ. ಒಂದೊಂದು ಕೋಶಿಕ, ಒಂದೊಂದು ಸೆಲ್ ಅಷ್ಟು ಶಕ್ತಿ ಸಂಪನ್ನ, ಪವರ್ಫುಲ್. ಹಜಾರು ಸಾವಿರಾರು ಸೂರ್ಯಕ್ಕಿಂತ ತೇಜೋಮಯ ಪ್ರಕಾಶ, ಪವರ್ಫುಲ್ ಶಕ್ತಿ ಕಂಪ್ಲೀಟ್ ದಾದಿಯ ಸಾಕಾರಿ ರಥವನ್ನ ಆವರಿಸಿದೆ. ಒಂದೊಂದು ಕೋಶಿಕೆಯಲ್ಲೂ, ಪ್ರತಿ ಕರ್ಮೇಂದ್ರಿಯದ ಒಂದೊಂದು ಸೆಲ್ಲಲ್ಲೂ ಆ ಪ್ರಕಾಶ, ಲೈಟ್ ಮತ್ತೆ ಮೈಟ್ ತುಂಬುತ್ತಿದೆ.
ನಾನೆಷ್ಟು ಅದೃಷ್ಟಶಾಲಿ ಮಗು ಆಗಿದ್ದೇನೆ. ನಾನು ಕಂಬೈನ್ಡ್ ರೂಪ, ಬಾಪ್ದಾದಾರ ಮಸ್ತಕ ಮಣಿಯಾಗಿದ್ದೇನೆ. ಇಷ್ಟು ಸುಂದರವಾದಂತಹ ದೃಶ್ಯ ನನ್ನ ಮುಂದೆ. ಸ್ವಯಂ ಪರಮಾತ್ಮನ ಅಭಾಗ್ಯಶಾಲಿ ರಥ ಎಲ್ಲಾ ಶಕ್ತಿಗಳಿಂದ, ಪ್ರಕಾಶದಿಂದ ಒಂದೊಂದು ಸೆಲ್ಸೂನು ಅಷ್ಟು ಚಾರ್ಜ್ ಆಗ್ತಾ ಹೋಗ್ತಿದೆ. ಈ ದೃಶ್ಯವನ್ನ ನೋಡೋದೇ ಅಷ್ಟು ಸುಂದರವಾದ ಅನುಭವದ ಆಭಾಸ ಆಗ್ತಾ ಇದೆ. ಇಲ್ಲಿಂದ ಆ ಪ್ರಚಂಡ ಶಕ್ತಿ, ಆ ದಿವ್ಯ ಪವಿತ್ರವಾದಂತಹ ಶಕ್ತಿ, ಸರ್ವಶಕ್ತಿಗಳ ಪ್ರಕಾಶ ಮತ್ತೆ ಕಿರಣಗಳು ಅಲ್ಲಿಂದ ಇಡೀ ಭಾರತ ಮತ್ತೆ ಇಡೀ ವಿಶ್ವದ ಗ್ಲೋಬ್ ಎಲ್ಲಾ ಕಡೆನೂ ಆವರಿಸ್ತಾ ಇದೆ. ನಾನಾತ್ಮ ನಿರಾಕಾರಿ ಅಕಾಲ ಮೂರ್ತನಾಗಿ ಸ್ಥಿತ ಆಗಿದ್ದೀನಿ. ಈ ಒಂದು ಪ್ರಕಾಶ, ಪವಿತ್ರ ಕಿರಣಗಳು ಪ್ರಕೃತಿಯನ್ನು ಸಹ ಪಾವನ ಮಾಡ್ತಾ ಇದೆ. ಪ್ರಕೃತಿ ಶಕ್ತಿಹೀನ ತಮೋ ಪ್ರಧಾನ ಆಗ್ಬಿಟ್ಟಿದೆ. ಅದರಲ್ಲಿ ಶಕ್ತಿಯನ್ನ ತುಂಬುತ್ತಾ ಇದೆ. ಈ ಲೇಸರ್ಗಿಂತ ಶಾರ್ಪ್ ಶಕ್ತಿಶಾಲಿ ಕಿರಣಗಳು ಈ ಭೂಮಿಯಲ್ಲಿ ಪ್ರವೇಶ ಆಗ್ತಿದ್ದಂಗೆ ಭೂಮಿ ಅಷ್ಟು ಸತೋ ಪ್ರಧಾನ ಭಾವನ ಶಕ್ತಿಶಾಲಿ ಆಗ್ತಿದೆ. ಯಾವ ಭೂಮಿಯಲ್ಲಿ ಸತ್ವ ಇಲ್ಲ, ಯಾವ ಭೂಮಿ ಆ ಹೊರೆಯನ್ನ ಹೊರಕ್ಕಾಗ್ತಿಲ್ಲ, ಅದರಲ್ಲಿ ಅಷ್ಟು ಸತೋ ಪ್ರಧಾನತೆಯ ಶಕ್ತಿ ಪ್ರವಾಹ ಆಗ್ತಾ ಇದೆ, ಶುದ್ಧ ಆಗ್ತಾ ಇದೆ, ಬಲಶಾಲಿ ಆಗ್ತಿದೆ. ಸ್ವಯಂ ಪರಂಪಿತ ಪರಮಾತ್ಮ ಸದ್ಗುರು ತನ್ನ ಪವಿತ್ರವಾದಂತಹ ತನ್ನ ಶಕ್ತಿಗಳಿಂದ ಈ ಗಾಳಿಯಲ್ಲಿ ಆ ಒಂದು ಆತ್ಮೀಯತೆಯ ಬಲವನ್ನ ತುಂಬಿಸ್ತಿದ್ದಾರೆ. ಸಂಪೂರ್ಣ ಜಲ ಪಾವನ ಆಗ್ತಿದೆ. ಪ್ರತಿಯೊಂದು 5 ತತ್ವಗಳು ಪಾವನ ಆಗ್ತಿದೆ. ಈಗ ಮತ್ತೆ ಎಲ್ಲಾ ಶಕ್ತಿಗಳನ್ನ ದಾದಿಯ ಸಾಕಾರಿ ರಥದಲ್ಲಿ ಕೇಂದ್ರೀಕೃತ ಮಾಡೋಣ. ಸಂಪೂರ್ಣ ಎಲ್ಲ ಬ್ರಾಹ್ಮಣ ವತ್ಸರ ಪೂರ್ವಜಾತ್ಮಗಳ ಪರಮಾತ್ಮನ ಬಾಪ್ದಾದಾರವರ ನಮ್ಮೆಲ್ಲ ಶಕ್ತಿಗಳು, ಶುಭ ಸಂಕಲ್ಪಗಳು ಎಲ್ಲವನ್ನೂ ಸಹ ದಾದಿಯ ರಥವನ್ನ ಹೀಲ್ ಮಾಡ್ತಿದೆ. ನಾನು 5 ಕೌಂಟ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಕೌಂಟ್ಗೂ ಆ ಒಂದು ಶಕ್ತಿ ಇನ್ನ ಪ್ರಜ್ವಲಿತ ಆಗ್ತಿದೆ. ಇನ್ನ ಆಳವಾಗಿ ಶಕ್ತಿಶಾಲಿಯ ಕಿರಣಗಳು ದಾದಿಯ ಶರೀರವನ್ನ ಹೀಲ್ ಮಾಡೋದ್ರಲ್ಲಿ ವರ್ಕ್ ಆಗ್ತಿದೆ. 5 ಇನ್ನ ಪವರ್ಫುಲ್ ಹೀಲಿಂಗ್, ಅತಿ ಪ್ರಕಾಶ ಶಕ್ತಿಶಾಲಿ, ಇಡೀ ಶರೀರನೇ ಪ್ರಜ್ವಲಿತ ಆಗ್ತಾ ಇದೆ. 4
ಮೊದಲಿಗಿಂತ ಇನ್ನ ಪ್ರಕಾಶ, ಪವರ್ಫುಲ್. 3, ಮೊದಲಿಗಿಂತ ಇನ್ನ ತುಂಬ ಶಕ್ತಿಶಾಲಿ ಹೀಲಿಂಗ್ ಎನರ್ಜಿ. 2, ಶಕ್ತಿಯ ಪರಾಕಾಷ್ಠತೆಯಲ್ಲಿ ತಲುಪಿದೆ. 1, ಇಷ್ಟು ತೇಜಸ್ಸಿನ ಪ್ರಕಾಶ, ಎಷ್ಟು ಪ್ರಕಾಶ, ಇಡೀ ಪೃಥ್ವಿನೇ ಶ್ವೇತ ಶಕ್ತಿಶಾಲಿ ಕಿರಣಗಳಿಂದ ತುಂಬಿರುವಂತಹ ಪ್ರಜ್ವಲಿತತೆಯ ಆಭಾಸ ಆಗ್ತಾ ಇದೆ. 1, ಕಂಪ್ಲೀಟ್ ಕ್ಯೂರ್ಡ್, ಹೀಲ್ಡ್, ಸತೋಪ್ರಧಾನ, ಹೈಯೆಸ್ಟ್. 0, ಮ್ಯಾಕ್ಸಿಮಮ್ ಎನರ್ಜಿ. ಆತ್ಮ ತನ್ನ ಶರೀರದಲ್ಲಿರುವಂತಹ ಅಸೀಮ ಪ್ರಕಾಶ ಏನ್ ಬಾಬಾ ನಿಂದ ಅನುಭವ ಮಾಡಿದ್ರು ಅದನ್ನ ಅನುಭವ ಮಾಡ್ತಿದ್ದಾರೆ. ನಿಧಾನಕ್ಕೆ ದಾದಿ ಈಗ ತನ್ನ ನೇತ್ರಗಳನ್ನ ತೆಗಿತಿದ್ದಾರೆ. ಆತ್ಮ ಆ ಪ್ರಕಾಶಮಯ ದಿವ್ಯ ಶಕ್ತಿಶಾಲಿ ಸತೋಪ್ರಧಾನತೆಯ ಶರೀರದಿಂದ ನಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ. ಈ ಸುಂದರ ಮೋಹಕ ದೃಶ್ಯವನ್ನ ನೋಡ್ತಾ ಇದ್ರೆ ನನ್ನ ಆತ್ಮ ಅಷ್ಟು ಸುಖದಲ್ಲಿ ಗದ್ಗದಿತ ಆಗ್ತಾ ಇದೆ. ಈ ಒಂದು ದೃಶ್ಯವನ್ನ ನೋಡುವಂತಹ ಭಾಗ್ಯ ಕೊಟ್ಟಿದ್ದಕ್ಕೆ, ಈ ಸುಂದರ ಅನುಭವವನ್ನ ನನಗೆ ಮಾಡಿಸೋದಕ್ಕೆ ನಾನು ಬಾಪ್ದಾದವರಿಗೆ ಧನ್ಯವಾದವನ್ನ ಹೇಳ್ತೀನಿ. ಮತ್ತೆ ಎಲ್ಲ ಅನುಭವದ ಯೋಗ ಬಲವನ್ನ ಬಾಬನಿಗೆ ಸಮರ್ಪಣೆ ಮಾಡ್ತೀನಿ. ಈಗ ವಾಪಸ್ ಪರಂಧಾಮ, ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡೋಣ. ಆ ಶಿವ ಸದ್ಗುರು ತಂದೆ ಮೇಲೆ ಏಕಾಗ್ರ ಮಾಡಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಹೃದಯದಿಂದ ಬಾಬನಿಗೆ ಶುಕ್ರಿಯಾ ಬಾಬಾ, ಥ್ಯಾಂಕ್ ಯು ಬಾಬಾ. ಹೇ ಸದ್ಗುರು ಬಾಬಾ, ಥ್ಯಾಂಕ್ ಯು ಬಾಬಾ. ನೀವು ನನ್ನನ್ನ ಸರ್ವಶಕ್ತಿಗಳಿಂದ ಭರ್ಪೂರ್ ಮಾಡ್ತಾ ಇಷ್ಟು ಸುಂದರವಾದಂತ ಅನುಭವಗಳನ್ನ ಮಾಡಿಸಿದ್ರಿ. ಇಷ್ಟು ದೊಡ್ಡ ಸೇವೆಯ ಕಾರ್ಯಕ್ಕೆ ನನ್ನನ್ನ ಯೂಸ್ ಮಾಡ್ಕೊಳೋದಕ್ಕೆ ಥ್ಯಾಂಕ್ ಯು ಬಾಬಾ. ಬಾಬನಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನನ್ನ ಸಂಪನ್ನ ಸಂಪೂರ್ಣ ಬೀಜರೂಪ ಸ್ಥಿತಿ, ಸರ್ವಶಕ್ತಿಯಿಂದ ಸಂಪನ್ನ ಬೀಜರೂಪ ಪರಂಧಾಮದಲ್ಲಿ ಸಂಪೂರ್ಣ ಸನ್ನಾಟ, ಡೀಪ್ ಸೈಲೆನ್ಸಿನ ಅನುಭವ. ಬೀಜರೂಪ ಸ್ಥಿತಿ. ನನ್ನ ಆತ್ಮ ನಿಧಾನಕ್ಕೆ ಪರಂಧಾಮದಿಂದ ಸಂಪನ್ನ ಸ್ವರೂಪದ ಸ್ಥಿತಿ, ಸೂಕ್ಷ್ಮ ಲೋಕದಲ್ಲಿ
ನನ್ನ ಸಂಪೂರ್ಣ ಸಂಪನ್ನ ಡ್ರೆಸ್ ಪ್ರಕಾಶಮಯ ಸಂಪನ್ನ ಕರ್ಮಾತೀತ್ ಫರಿಷ್ಠ ಡ್ರೆಸ್ ಅನ್ನ ಧಾರಣೆ ಮಾಡ್ತೀನಿ. ನನ್ನ ಸನ್ಮುಖದಲ್ಲಿ ಸಂಪೂರ್ಣ ಫರಿಷ್ಠ ಬ್ರಹ್ಮ ಬಾಬಾರವರು ನನ್ನ ನೋಡ್ ಮುಗಳ್ತಾ ಇದ್ದಾರೆ, ಮುಗುಳ್ನಗ್ತಾ. ಈ ರೀತಿಯ ಆಭಾಸ ಆಗ್ತಿದೆ. ಬಾಪ್ದಾದ ಈ ಒಂದು ಸೇವೆಯಿಂದ ಸಂತುಷ್ಟ ಇದ್ದಾರೆ. ನನ್ನ ಸಂಪೂರ್ಣ ಸ್ಥಿತಿಯನ್ನ ನೋಡಿ ಬಾಪ್ದಾದರಿಗೂ ಸಹ ಅತಿ ಖುಷಿ ಆಗ್ತಿದೆ. ಬಾಬನ ಕೈಯಲ್ಲಿ ನನ್ನ ಕೈ ಪ್ರಕಾಶಮಯ ಕೈ. ಬಾಬಾ ದೃಷ್ಟಿ ಕೊಡ್ತಾ ಮುಗುಳ್ನಗ್ತಾ ಇದ್ದಾರೆ. ನನ್ನ ಆತ್ಮ ಇನ್ನ ಚಾರ್ಜ್ ಆಗ್ತಾ ಇದ್ದೀನಿ, ಇನ್ನ ಪ್ರಕಾಶ. ಬಾಬನಿಗೆ ಥ್ಯಾಂಕ್ಸ್ ಹೇಳ್ತಾ ನಿಧಾನಕ್ಕೆ ನಾನು ಅಲ್ಲಿಂದ ಈ ಪೃಥ್ವಿಯ ಎತ್ತರವಾದಂತಹ ಸ್ಥಾನದಲ್ಲಿ ನಾನು ಪ್ರಕಾಶಮಯ ಸಂಪನ್ನ ಸಂಪೂರ್ಣ ಕರ್ಮಾತೀತ ಫರಿಷ್ಠ ಈ ಎಲ್ಲ ಆಕರ್ಷಣೆಗಳಿಂದ ಮುಕ್ತ ಸ್ಥಿತಿ. ಅಲ್ಲಿಂದ ನಿಧಾನಕ್ಕೆ ಈಗ ನಿಮ್ಮ ಸಾಕಾರಿ ಶರೀರ ಎಲ್ಲಿದೆ ಅದರ ಸನ್ಮುಖದಲ್ಲಿ ನಿಂತುಕೊಳ್ಳಿ. ಡಿಟ್ಯಾಚ್ ಆಗಿ ನೋಡಿ. ಫರಿಷ್ಠ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ನನ್ನ ಆತ್ಮ ಸಂಪನ್ನ ಸಂಪೂರ್ಣ ಬೀಜರೂಪ ಆತ್ಮ ನಿಧಾನಕ್ಕೆ ಶರೀರದಲ್ಲಿ ಪ್ರವೇಶ ಆಗ್ತೀನಿ. ಸಾಕಾರಿ ಶರೀರದಲ್ಲಿ ಸೇವಾರ್ಥವಾಗಿ ವಾಪಸ್ ಆ ಶರೀರದಲ್ಲಿ ಅವತರಿತನಾಗ್ತೇನೆ. ಈ ರೀತಿ ಅನುಭವ ಆಗ್ತಿದೆ. ಇಡೀ ಶರೀರ, ಈ ಸಾಕಾರಿ ಶರೀರನೂ ಸಹ ಚಾರ್ಜ್ ಆಗಿದೆ. ಪ್ರತಿಯೊಂದು ಸೆಲ್ಸ್, ಜೀವಕೋಶಗಳೂ ಸಹ ಸಂಪೂರ್ಣ ಪವಿತ್ರತೆಯ ಪ್ರಕಾಶದಿಂದ ಚಾರ್ಜ್, ಸರ್ವಶಕ್ತಿಗಳಿಂದ ಸಂಪನ್ನ ಡಿವೈನ್ ಚಾರ್ಜ್ಡ್ ಎನರ್ಜಿ ಅನುಭವ ಮಾಡ್ತಿದೆ. ಈ ಸಾಕಾರಿ ಶರೀರದಲ್ಲಿ ಪ್ರಕಾಶಮಯ ಶರೀರ ಸಮಾವೇಶ ಆಗಿದೆ. ಇದರ ಭ್ರುಕುಟಿಯ ಮಧ್ಯದಲ್ಲಿ ಸರ್ವಶಕ್ತಿ ಸಂಪನ್ನ ನನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನ ರೂಪದಲ್ಲಿ ಸ್ಥಿತ ಆಗಿದ್ದೇನೆ. ಸದಾ ಇದೇ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾ ಸದಾ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೂ ನನ್ನ ಸ್ಥಿತಿಯಿಂದ, ಶಕ್ತಿಯಿಂದ ಆತ್ಮಗಳಿಗೆ ಬಲವನ್ನ ತುಂಬುವ ಸೇವೆಯನ್ನ ನಿರಂತರ ಮಾಡೋಣ. ಓಂ ಶಾಂತಿ.